ಪತ್ರಿಜಿ ಕೃತಿ ಅದರ ಬಗ್ಗೆ ಮೇಡಮ್ ಲಲಿತಾ ನಾರಾಯಣ್ ಮೇಡಮ್ ಅವರು ಅದರ ಬಗ್ಗೆ ತಿಳಿಸ್ತಾರೆ. మేడం. ఎందరో మహానుభావులు అందరికీ వందనములు. తింటే గారెలే తినాలి, కట్టుతే పిరమిడ్లే కట్టాలి, చదివితే పత్రిజీ సర్ బుక్సే చదవాలి. ಕ್ಷಮಿಸಿ, ನಾನು ಕನ್ನಡದಲ್ಲಿ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ, ಗಾಬರಿ ಆಗೋದು ಬೇಡ. ಪತ್ರಿಜಿ ಸರ್ ಅವರು ಹೇಳ್ತಾರೆ, ಎಲ್ಲ ಮಹಾನುಭಾವರಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಕಟ್ಟಿದರೆ ಪಿರಮಿಡ್ಗಳನ್ನೇ ಕಟ್ಟಬೇಕು, ಓದಿದರೆ ಪತ್ರಿಜಿ ಸರ್ ಅವರ ಪುಸ್ತಕಗಳನ್ನೇ ಓದಬೇಕು. ಅಷ್ಟು ಅದ್ಭುತ ಪತ್ರಿಜಿ ಸರ್ ಅವರ ಪುಸ್ತಕಗಳು. ಯಾಕೆಂದರೆ ಅವರು ಸಾಮಾನ್ಯರಲ್ಲ. ಈ ಭೂಮಿಯಲ್ಲಿ ಒಂದು ಸ್ವರ್ಗಾವತರಣದ ಸೃಷ್ಟಿಗಾಗಿ 47ರಲ್ಲಿ ಜನಿಸಿ ಸುಮಾರು 1,00,000 ಪುಸ್ತಕಗಳನ್ನು ಅಧ್ಯಯನ ಮಾಡಿದ ಮಹಾನ್ ಸ್ವಾಧ್ಯಾಯ ಯೋಗಿ. ಆ ಎಲ್ಲ ಪುಸ್ತಕಗಳನ್ನು ನಿನ್ನೆ ಅವರೇ ಹೇಳಿದರು, ಮಿಕ್ಸಿಗೆ ಹಾಕಿ ಜ್ಯೂಸ್ ತೆಗೆದಿದ್ದೀವಿ. ಆ 1,00,000 ಪುಸ್ತಕಗಳ ಸಾರ ಸಂಗ್ರಹವೇ ಪತ್ರಿಜಿ ಸರ್ ಅವರ ಕೃತಿಗಳು. ಆದ್ದರಿಂದ ಆ ಪತ್ರಿಜಿ ಸರ್ ಅವರ ಕೃತಿಗಳ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ಈ ವೇದಿಕೆಗೆ ನಾನು ಪ್ರೀತಿಪೂರ್ವಕವಾಗಿ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ. ಬಾಲ್ಯದಿಂದಲೂ ಪತ್ರಿಜಿ ಸರ್ ಅವರು ಒಬ್ಬ ಮಹಾನ್ ಸ್ವಾಧ್ಯಾಯ ಯೋಗಿ. ತಾವು ಪುಸ್ತಕಗಳನ್ನು ಓದುವುದರೊಂದಿಗೆ ಅದರ ಮೂಲಗಳನ್ನು ತೆಗೆದುಕೊಂಡು ಮೂಲ ಕೃತಿಗಳನ್ನು ಓದಿ ಆ ಜ್ಞಾನವನ್ನು ಎಲ್ರಿಗೂ ಹಂಚಿಕೊಳ್ತಾ ಇದ್ದರು. ಅದೇ ಮುಂದುವರೆದು ಅವರು ಜ್ಞಾನೋದಯವಾದ ನಂತರ, ಪತ್ರಿಜಿಯವರಿಗೆ ಜ್ಞಾನೋದಯವಾದ ನಂತರ ಅದು ವಿಶ್ವರೂಪ ಪಡೆಯಿತು. ಅವರ ಸ್ವಾಧ್ಯಾಯ ಅನ್ನೋದು ವಿಶ್ವರೂಪ ಪಡೆದು ಪ್ರಪಂಚದ ಎಲ್ಲ ಆಧ್ಯಾತ್ಮಿಕ ವಿಜ್ಞಾನಿಗಳ ಪುಸ್ತಕಗಳನ್ನು ಓದುತ್ತಾ ಓದಿಸುತ್ತಾ ಸಾಕ್ತಾಯಿದ್ರು. ತಮ್ಮ ಸಂಬಳದ ಬಹುತೇಕ ಹಣವನ್ನು ಅವರು ಪುಸ್ತಕಗಳಿಗಾಗಿಯೇ ವಿನಿಯೋಗಿಸ್ತಾ ಇದ್ದರು. ಮತ್ತು ಹೈದರಾಬಾದಿನ ಗ್ರಂಥಾಲಯಗಳಲ್ಲಿ ಅವರು ಸುತ್ತದೇ ಇರೋದೇ ಇಲ್ಲ. ಅಂತಹ ಒಬ್ಬ ಮಹಾನ್ ಸ್ವಾಧ್ಯಾಯ ಯೋಗಿ ನಮಗಾಗಿ ಅವ್ರು ಹೇಳ್ತಾರೆ, ಒಂದು ಪುಸ್ತಕ ಸ್ವರ್ಣಮಾಲಾ ಅಮ್ಮನ ಅವ್ರಿಗೆ 2ನೇ ಹೆರಿಗೆ ಆಗಿತ್ತು. ಆಸ್ಪತ್ರೆಯಲ್ಲಿದ್ದಾಗ ರಾಂಪ ಅವರ ಯು ಫಾರ್ ಎವರ್ ಅನ್ನೋ ಪುಸ್ತಕ ಓದಿದರು. ನಾನು 2 ದಿನಗಳಲ್ಲಿ ಆಧ್ಯಾತ್ಮಿಕ ವಿಜ್ಞಾನಿಯಾಗಿಬಿಟ್ಟೆ ಅಂತ ಹೇಳ್ತಾರೆ ಅವರು. ಅಂದರೆ ಅವರಿಗೆ ಪುಸ್ತಕಗಳು ಎಷ್ಟು ಜ್ಞಾನೋದಯವನ್ನು ಕೊಡ್ತವೆ. ಅದಕ್ಕೆ ಅವರು ಸ್ವತಃ ಅದನ್ನು ಅನುಭವಿಸಿದ್ದಾರೆ. ಪುಸ್ತಕಗಳು ಕೊಡುವ ಜ್ಞಾನವನ್ನು ಅನುಭವಿಸಿರೋದ್ರಿಂದ ಓದಬೇಕು ಅಂತ ಭಾಳ ಒತ್ತಾಯ ಪಡಿಸ್ತಾ ಇದ್ರು. ಪ್ರತಿಯೊಂದು ಪುಸ್ತಕವನ್ನು ಓದಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಬುಕ್ಸ್ ಆರ್ ದ ಸ್ವಿಫ್ಟೆಸ್ಟ್ ಶಾರ್ಟ್ಕಟ್ ಟು ಎನ್ಲೈಟನ್ಮೆಂಟ್ ಅಂತೇಳಿ. ಅಂದರೆ ಜ್ಞಾನೋದಯಕ್ಕೆ ರಹದಾರಿಗಳು ಪುಸ್ತಕಗಳು. ಅಂದರೆ ಜ್ಞಾನೋದಯಕ್ಕೆ ರಹದಾರಿ. ಎನ್ಲೈಟ್ಮೆಂಟ್ ಕಮ್ಸ್ ಫ್ರಾಮ್ ರೀಡಿಂಗ್ ಎವ್ರಿ ಬುಕ್ ಅಂತಾರೆ. ಪ್ರತಿಯೊಂದು ಪುಸ್ತಕ ಓದಬೇಕು ಅಂತೇಳಿ ಅವ್ರು ಕನ್ನಡದಲ್ಲಿ ಹೇಳ್ತಾರೆ. ಎಷ್ಟು ಚೆನ್ನಾಗಂದರೆ, ಧ್ಯಾನ ಎಷ್ಟು ಮುಖ್ಯವೋ ಸ್ವಾಧ್ಯಾಯ ಅಷ್ಟೇ ಮುಖ್ಯ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳ್ತಾರೆ ಅಂದರೆ, ಸ್ವಾಧ್ಯಾಯ ಧ್ಯಾನಕ್ಕಿಂತಲೂ ಹೆಚ್ಚು ಮುಖ್ಯ ಅಂತ. ಯಾಕೆಂದರೆ ಅಧ್ಯಯನ ಮಾಡದೇ ಇದ್ದರೆ, ಜಸ್ಟ್ ಒಂದು ಉದಾಹರಣೆ ಹೇಳಿದ್ದಾರೆ ಅದಕ್ಕೆ. ಒಂದು ಪಕ್ಷಿ ಹಾರೋದಕ್ಕೆ 2 ರೆಕ್ಕೆಗಳು ಬೇಕು. ಒಂದು ರೆಕ್ಕೆ ಇದ್ದರೆ ಹಾರಬಲ್ಲದ ಪಕ್ಷಿ? ಒಂದು ಕೈಯಿಂದ ಚಪ್ಪಾಳೆ ಆಗಬಲ್ಲದ? ಸಾಧ್ಯ ಇಲ್ಲ. ಹಾಗೆ ಧ್ಯಾನ ಮತ್ತು ಸ್ವಾಧ್ಯಾಯ ಅನ್ನೋದು 2 ರೆಕ್ಕೆಗಳ ಹಾಗೆ. ಪಕ್ಷಿ ಹಾರೋದಕ್ಕೆ 2 ರೆಕ್ಕೆಗಳು ಹೇಗೆ ಆಗತ್ತೇವೋ, ನಾವು ಕೂಡ ಆಧ್ಯಾತ್ಮಿಕ ಒಂದು ಇದರಲ್ಲಿ ಉನ್ನತಿಯಲ್ಲಿ ಸಾಧಿಸಬೇಕು ಅಂದರೆ ಧ್ಯಾನ ಮತ್ತು ಸ್ವಾಧ್ಯಾಯ 2 ಅಷ್ಟೇ ಮುಖ್ಯ ಅಂತ ಹೇಳ್ತಾ, ಸ್ವಾಧ್ಯಾಯಕ್ಕಾಗಿ ಅವರು ಹೇಳೋದು ಅಂದರೆ ನಿಮಗೆ ಗೊತ್ತು, ತೆಲುಗುದಲ್ಲಿ ಪೆದ್ದ ಪೀಠ ಅಂತಾರೆ ಅವರು. ಅಂದರೆ ಅತ್ಯಂತ ಹೆಚ್ಚಿನ ಮಾನ್ಯತೆಯನ್ನು ಕೊಟ್ಟಿದ್ದಾರೆ ಸ್ವಾಧ್ಯಾಯಕ್ಕೆ. 2ನೇ ಅತಿ ದೊಡ್ಡ ಮಾನ್ಯತೆ. ಅಂದರೆ ಮೊದಲನೇದ್ದು ಧ್ಯಾನ ಆದರೆ 2ನೇದ್ದು ಸ್ವಾಧ್ಯಾಯ. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ನೀವು 18 ಸೂತ್ರಗಳಲ್ಲಿ ಗಮನಿಸೋದಾದರೆ, ಮೊದಲನೇ ಸೂತ್ರ ಧ್ಯಾನ ಮಾಡಿಸಿರಿ. ಆದರೆ 2ನೇ ಅತಿ ಮುಖ್ಯ ಸೂತ್ರ ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಿರಿ ಮತ್ತು ಓದಿಸಿರಿ ಅನ್ನೋದಾಗಿದೆ. ಹಾಗಾದರೆ ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳು ಯಾವುವು ಅನ್ನೋ ಪ್ರಶ್ನೆ ಕೂಡ ನಮ್ಮಲ್ಲಿ ಬರಬೇಕು. ನನ್ನ ಪ್ರಕಾರ ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳ ಸಾಲಿನಲ್ಲಿ ಮೊದಲು ಸೇರುವುದೇ ಪತ್ರಿಜಿ ಸರ್ ಅವರ ಪುಸ್ತಕಗಳು. ಈಗ ನಾನು ಪತ್ರಿಜಿ ಸರ್ ಅವರ ಪುಸ್ತಕಗಳಲ್ಲಿ ಅವರು ಆರಂಭಿಕರಿಗೆ, ಯಾರು ಧ್ಯಾನ ಆರಂಭಿಸ್ತಾರೋ ಅವರು ಮೊದಲು ಓದಬೇಕಾದ ಪುಸ್ತಕ ಆನಾಪಾನ ಸತಿ. ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ PMC ಕನ್ನಡ ಚಾನೆಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಫೌಂಡೇಶನ್. ಯಾಕಂದರೆ ಮೊದಲನೇದಾಗಿ ನಾವು ಆನಾಪಾನ ಸತಿ
ಎಂದರೇನು ಅಂತ ತಿಳ್ಕೊಂಡ್ರೆ ಮುಂದಿನ ಸ್ಟೆಪ್ಸ್ನ ಹತ್ತೋದಕ್ಕೆ ತುಂಬ ಸುಲಭ ಆಗುತ್ತೆ. ಇದು ಒಂದು ಪಾಳಿ ಭಾಷೆಯ ಪದ, ಆನಾಪಾನ ಸತಿ. ತಮಗೆ ಗೊತ್ತು, 2500 ವರ್ಷಗಳ ಹಿಂದೆ ಗೌತಮ ಬುದ್ಧರ ಎಲ್ಲ ಬೋಧನೆಗಳು ಪಾಳಿ ಭಾಷೆಯಲ್ಲಿ ಇರೋದರಿಂದ ಇದು ಅವರೇ ಪರಿಚಯಿಸಿದ ಧ್ಯಾನ ಪದ್ಧತಿ, ಅತ್ಯಂತ ಸುಲಭ ಸರಳವಾದ ಧ್ಯಾನ ಪದ್ಧತಿ. ದಯವಿಟ್ಟು ಆರಂಭಿಕರು ಮೊದಲು ಇದೇ ಪುಸ್ತಕವನ್ನೇ ಓದಬೇಕು. ಯಾಕಂದರೆ ಸಹಜವಾದ ಉಸಿರಾಟ ಗಮನಿಸುವುದು ಧ್ಯಾನ. ಅದರಲ್ಲಿ ಇದೊಂದು ಪಾಶುಪತಾಸ್ತ್ರ ಇದ್ದಂಗೆ, ಕುಂಭಕರಹಿತ ರೇಚಕರಹಿತವಾದ ಧ್ಯಾನ. ನಾವು ಇದನ್ನು ಎಲ್ಲ 108 ಧ್ಯಾನ ಪದ್ಧತಿಗಳಿದ್ದಾಗ್ಯೂ ಕೂಡ ಅತ್ಯಂತ ಗರಿಷ್ಠವಾಗಿ ಇರುವಂಥ ಅತ್ಯಂತ ಶ್ರೇಷ್ಠವಾದ ಸುಲಭವಾದ ಮಾರ್ಗವೇ ಇದು. ಇದರಲ್ಲಿ ತಿತಿಕ್ಷೆ ಅಂದ್ರೇನು, ನಾವು ಆ ಪೀಡೆಗಳನ್ನು ನೋವುಗಳನ್ನು ಹೇಗೆ ಬರೆಸಬೇಕು ಧ್ಯಾನ ಮಾಡುವಾಗ, ಒಟ್ಟಾರೆ ಒಂದು ಸುಖಮಯ ಪ್ರಾಣಾಯಾಮವೇ ಆನಾಪಾನ ಸತಿ ಅಂತ ಹೇಳ್ಬೋದು. ಈಗ ಎರಡನೇ ಪುಸ್ತಕ ಅಂದರೆ ಪತ್ರಿಜಿ ಸರ್ ಅವರದು ಧ್ಯಾನದ ಲಾಭಗಳು ಅಂತೇಳಿ. ಇದು ಅತ್ಯಂತ ನಾವು ಪಾಂಪ್ಲೆಟ್ನಲ್ಲೇ ಓದ್ತೀವಿ, ಮಾನಸಿಕ ಶಾಂತಿ, ಸಂಪೂರ್ಣ ಆರೋಗ್ಯ, ನೆನಪಿನ ಶಕ್ತಿ, ಏಕಾಗ್ರತೆ. ಆದರೆ ಇನ್ನೂ ಹೆಚ್ಚಿನ ಲಾಭಗಳು ಸಂಪೂರ್ಣವಾಗಿ ನಮಗೆ ಗೊತ್ತಾಗಬೇಕು ಅಂದರೆ ನಾವು ಈ ಪುಸ್ತಕ ಓದಬೇಕು. ಯಾಕಂದರೆ ಕೇವಲ ಈ ಬುದ್ಧಿ ಸೂಕ್ಷ್ಮತೆ, ಆತ್ಮವಿಶ್ವಾಸ, ಮೂರನೇ ಕಣ್ಣು ಉತ್ತೇಜನ ಮಾತ್ರವಲ್ಲದೆ ಇನ್ನೂ ಸಾಕಷ್ಟು ಅನಂತ ಲಾಭಗಳು ಧ್ಯಾನದಿಂದ. ಅದನ್ನು ತಿಳಿಬೇಕು ಅಂದರೆ ನಾವು ಇದು ಮೈಂಡಿಗೆ ಒಂದು ರೆಸ್ಟ್ ಆಗುತ್ತೆ, ವೃದ್ಧಾಪ್ಯವನ್ನು ಮುಂದೂಡುತ್ತೆ, ಸದಾ ಉತ್ಸಾಹ ಆನಂದಿದ್ದ ಭರಿತರಾಗಿರ್ತೀವಿ, ಕೆಟ್ಟ ಹವ್ಯಾಸಗಳಿಂದ ನಾವು ಮುಕ್ತಿಯನ್ನು ಪಡಿತೀವಿ. ಜೊತೆಗೆ ಮತ್ತೆ ನಮಗೆ ಇದರಿಂದ ಇನ್ನೂ ಈ ಒಂದು ಧ್ಯಾನದ ಲಾಭಗಳನ್ನು ಕೇವಲ ಪ್ರಾಪಂಚಿಕವಾಗಿ ಮಾತ್ರವಲ್ಲದೆ ಆಧ್ಯಾತ್ಮಿಕ ಲಾಭಗಳನ್ನು ಕೂಡ ನಾವು ನೋಡ್ಬೋದು ಅದರಲ್ಲಿ. ಆದ್ದರಿಂದ ಆ ಬಗ್ಗೆ ಹೆಚ್ಚು ಗೊತ್ತಾಗಬೇಕಾದ್ರೆ ದಯವಿಟ್ಟು ತಾವು ಧ್ಯಾನದ ಲಾಭಗಳು ಅನ್ನೋ ಪುಸ್ತಕವನ್ನೇ ಓದಬೇಕು. ಅದರ ನೆಕ್ಸ್ಟು ಪುಸ್ತಕ ಅಂದರೆ ಧ್ಯಾನಾನುಭವಗಳು ಅಂತೇಳಿ ಪತ್ರಿಜಿ ಸರ್ ಅವ್ರದ್ದು. ಯಾಕೆಂದರೆ ನಾವು ಧ್ಯಾನ ಶುರು ಮಾಡಿದ ತಕ್ಷಣವೇ ಆರಂಭಿಕರಿಗೆ ಮೊದಲೇ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತವೆ. ಮೇಡಮ್, ನನಗೆ ಹಂಗಾಗ್ತಾ ಇದೆ, ನನಗೆ ಹಿಂಗಾಗ್ತಾ ಇದೆ, ನನಗೆ ಹೆಂಗೆಂಗೋ ಆಗ್ತಾ ಇದೆ. ಅದೇ ಆ ಡೌಟ್ಗಳೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಸಜ್ಜನ ಸಾಂಗತ್ಯ ಅಂತ ಇದೆ. ಆದರೂ ಕೂಡ ನಾವೇ ಪುಸ್ತಕ ತೊಗೊಂಡು ಓದಿಬಿಟ್ರೆ ನಮಗೆ ಈ ಸಂದೇಹಗಳೇ ಇರೋದಿಲ್ಲ. ಆದ್ದರಿಂದ ನಾವೇನು ಮಾಡಬೇಕು, ಧ್ಯಾನಾನುಭವಗಳು ಅನ್ನೋ ಪುಸ್ತಕದ ಓದಿದರೆ ಅದರ ಪ್ರಾಥಮಿಕ ಅನುಭವಗಳು, ದೇಹ ಭಾರ ಆಗುತ್ತೆ, ಒಂಥರ ದೇಹ ಹಗುರ ಅನಿಸುತ್ತೆ, ಬಣ್ಣಗಳು ಕಾಣಿಸುತ್ತೆ, ಮೂರನೇ ಕಣ್ಣು ಉತ್ತೇಜನ ಆಗುತ್ತೆ, ಪೂರ್ವಜನ್ಮಗಳು ಕಾಣಿಸುತ್ತವೆ, ಏನೇನೋ ಎಲ್ಲೋ ಪಕ್ಷಿಯಂತೆ ಹಾರಿದಂತೆ ಅನುಭವ. ನಿಜ, ಇವ್ಯಾವೂ ಆಗದೇ ಇದ್ದವರು ಇದ್ದಾರೆ, ಇದು ಇನ್ನೂ ಅತಿ ದೊಡ್ಡ ಅನುಭವ. ಇವ್ಯಾವೂ ಅನುಭವಗಳು ಆಗದೇ ಇರೋದು ಕೂಡ ಒಂದು ಅನುಭವವೇ. ಆದ್ದರಿಂದ ನಾವು ಅದನ್ನು ತಿಳ್ಕೋಬೇಕು. ಅಂದರೆ ಹೇಗೆ ಯಾಕಾಗುತ್ತೆ ಈ ಅನುಭವಗಳು, ಇದ್ರ ಉದ್ದೇಶ, ಅದರ ಅರ್ಥ ಏನು ಅಂತ ತಿಳ್ಕೋಬೇಕು. ಅಂದರೆ ಇನ್ನು ಕೆಲವ್ರು ಹೇಳ್ತಾರೆ ಧ್ಯಾನಕ್ಕೆ ಬಂದಾಗ ನನಗೇನೋ ಖುಷಿ. ನಿಜ, ಆ ಖುಷಿ, ಅದಕ್ಕೆ ವಿವೇಕಾನಂದ ಹೇಳಿದ್ದು ಧ್ಯಾನ ಅನಂತ ಆನಂದಕ್ಕೆ ಹೆಬ್ಬಾಗಿಲು ಅಂತ. ಖುಷಿ ಏನೋ ಅದು ತಿಳಿಲಾರ್ದು ಹೇಳೋಕ್ಕಾಗಲಾರ್ದಂತಹ ಆನಂದ, ಅದು ಬ್ರಹ್ಮಾನಂದ ಸ್ಥಿತಿ ಅಂತ ಕರಿತೀವಿ. ಈ ಎಲ್ಲ ಅನುಭವಗಳ ಬಗ್ಗೆ ನಾವು ಸವಿಸ್ತಾರವಾಗಿ ತಿಳ್ಕೋಬೇಕು ಅಂದರೆ ನಾವು ಧ್ಯಾನಾನುಭವಗಳು ಅನ್ನೋ ಪುಸ್ತಕವನ್ನು ಓದಬೇಕು. ಇನ್ನು ಅದರ ನಂತರದ ಕೃತಿ ಅಂತಂದರೆ ಆರೋಗ್ಯ ಒಂದು ದಿವ್ಯವರ. ಆರೋಗ್ಯವೇ ದಿವ್ಯವರ. ಇದು ಸಂಪೂರ್ಣ ಆರೋಗ್ಯವನ್ನು ಮಾಡುವಲ್ಲಿ ಇದೊಂದು ವೈಜ್ಞಾನಿಕವಾದ ವಿಶ್ಲೇಷಣೆ. ಪತ್ರಿಜಿ ಸರ್ ಅವರು ಒಬ್ಬ ವಿಜ್ಞಾನದ ವಿದ್ಯಾರ್ಥಿಯವರು, ತಮಗೆ ಗೊತ್ತು MS ಓದಿದವರು. ಅವರು ವಿಜ್ಞಾನದ ವಿದ್ಯಾರ್ಥಿಯಾಗಿರೋದ್ರಿಂದ ವೈಜ್ಞಾನಿಕವಾಗಿ ಆ ಪ್ರಾಣಶಕ್ತಿ ಅನ್ನೋದು ನಮ್ಮ ಶರೀರದ ಒಂದೊಂದು ಕಣಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಅವ್ರು ಹೇಳ್ತಾರೆ. ಅದಕ್ಕೆ ನೋ ಡಾಕ್ಟರ್, ನೋ ಮೆಡಿಸಿನ್, ನೋ ಸರ್ಜರಿ ಅಂತಾರೆ. ನಾನು ಇದು ಕೇಳಿದಾಗ ಇದೇನಪ್ಪ, ನೋ ಡಾಕ್ಟ್ರಂಗೆ ನಾವು ನೆಗಡಿ ಬಂದರೂ ಟ್ಯಾಬ್ಲೆಟ್ ಬೇಕು ನಾವು ಅಂತಿದ್ವಿ. ನಿಜ, ಒಂದು ಕ್ಯಾನ್ಸರನ್ನು ಕೂಡ ಹೇಗೆ ಗುಣಪಡಿಸ್ಕೋಬೋದು. ಮತ್ತು ಈ ಆರೋಗ್ಯದ ವಿಚಾರದಲ್ಲಿ ಆಹಾರದ ಎಷ್ಟು ಮಹತ್ವ, ಯುಕ್ತ ಆಹಾರ ಯಾವುದು, ಹಸಿವಾದಾಗ ಮಾತ್ರ ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು, ಕಾಯಿಲೆಗಳಿಗೆ ನಿಜವಾದ ಕಾರಣ ಏನು, ಅದರಲ್ಲಿ ಕರ್ಮದ ಪಾತ್ರ ಎಷ್ಟು, ಆಲೋಚನೆಯ ಪಾತ್ರ ಎಷ್ಟು, ಈ ಎಲ್ಲವನ್ನು ಸರಿಯಾಗಿ ತಿಳ್ಕೋಬೇಕು ಅಂದರೆ ಆರೋಗ್ಯ ಒಂದು ದಿವ್ಯವರ ಅನ್ನೋ ಪುಸ್ತಕ ಓದಬೇಕು. ಇದರಲ್ಲಿ ಮುಖ್ಯವಾಗಿ ಪತ್ರಿಜಿ ಸರ್ ಅವರು ಇದು ಆಹಾರದ 5 ವಿಧಗಳನ್ನು ಹೇಳಿದ್ದಾರೆ. ತಮೋಗುಣದ ಆಹಾರ, ರಜೋಗುಣದ ಆಹಾರ, ಸಾತ್ವಿಕ ಗುಣದ ಆಹಾರ, ಶುದ್ಧ ಸಾತ್ವಿಕ ಗುಣದ ಆಹಾರ, ನಿರ್ಗುಣ ಆಹಾರ. ನಿಮ್ಗೆ ಗೊತ್ತಿರಲಿ, ನಿರ್ಗುಣ ಆಹಾರವೇ ಪ್ರಾಣಶಕ್ತಿ. ಬರೀ ಪ್ರಾಣಶಕ್ತಿ ಮೇಲೇ ಬದುಕ್ತಾ ಇರೋರು ಈ ಭೂಮಿ ಮೇಲೆ 10,000ಕ್ಕಿಂತ ಹೆಚ್ಚು ಜನ ಈಗ ಸದ್ಯ ಇದ್ದಾರೆ, ಹಿಮಾಲಯದಲ್ಲಿ ಮತ್ತು ಬೇರೆ ಬೇರೆ ದೇಶ, ಎಲ್ಲ ಒಟ್ಟಾರೆ ಪ್ರಪಂಚದಾದ್ಯಂತ. ಇನ್ನು ಅದರ ಮುಂದಿನ ಕೃತಿ, ಅವರ ಮುಂದಿನ ಕೃತಿ ಆನಂದೋ ಬ್ರಹ್ಮ, ಆನಂದವೇ ಬ್ರಹ್ಮ. ನೋಡ್ರಿ, ನಮಗೆ ಒಂದು ದೊಡ್ಡ ಪ್ರಶ್ನೆ, ಈ ಮನುಷ್ಯ ಜನ್ಮ ಯಾಕೆ, ನಾವು ಯಾಕೆ ಬದುಕಿದ್ದೀವಿ, ಈ ಚಿತ್ರ ವಿಚಿತ್ರ ಪ್ರಕೃತಿ, ದೃಷ್ಟಿ, ಇವೆಲ್ಲ ಸೃಷ್ಟಿ ಏನು, ಹೇಗಾಯಿತು ಅಂತೇಳಿ ಇದ್ರ ಬಗ್ಗೆ ಸಾಕಷ್ಟು ಮೇಧಾವಿಗಳು, ತತ್ವಜ್ಞಾನಿಗಳು, ಯೋಗಿಗಳು, ದಾರ್ಶನಿಕರು ಸಾಧನೆಯನ್ನು ಮಾಡಿ ಕಂಡುಕೊಂಡ ಸತ್ಯ ಏನು ಅಂದರೆ ಈ ಜೀವನ ಇರೋದೇ ಆನಂದಿಸುವುದಕ್ಕಾಗಿ. ಆದರೆ ಎಷ್ಟು ಜನ ಆನಂದವಾಗಿದ್ದಾರೆ ಹೇಳಿ? ಎಲ್ಲರೂ ದುಃಖಗಳಲ್ಲೇ ಇದ್ದಾರೆ. ಅದಕ್ಕೆ ಇದು ಬುದ್ಧನ ಮೊದಲ ಆರ್ಯ ಸತ್ಯದಲ್ಲಿ ಇದೆ, ದುಃಖ ಎಲ್ಲೆಡೆಯೂ ಇದೆ ಅನ್ನೋದು. ಹಾಗಾದರೆ ಈ ದುಃಖ ಕಳ್ಕೊಂಡು ನಾವು ಆನಂದವಾಗಿ ಇರಬೇಕು ಅಂದರೆ ವೇದಗಳಲ್ಲಿ ಅದು ಹೇಳ್ತಾರೆ,
ನಮಗಿರೋದು ಒಂದೇ ಮಾರ್ಗ, ಆನಂದವೇ ಬ್ರಹ್ಮ ಅಂತ ನೀವು ಓದಿದ್ಮೇಲೆ ನೀವು ಆನಂದವಾಗೇ ಇರ್ತೀರಿ. ಅದರ ಆಚರಣೆಯಲ್ಲಿ ಇಟ್ಕೋಬೇಕು. ಅದನ್ನು ಎಂಜಾಯ್ಮೆಂಟ್ ಸೈನ್ಸ್ ಅಂತಾರೆ ಪತ್ರಿಜಿ ಸರ್. ಎಂಜಾಯ್ಮೆಂಟ್ ಸೈನ್ಸ್ ಅಂದರೆ ನಾವು ಪ್ರತಿ ಕ್ಷಣ ಆನಂದವಾಗಿರಬೇಕಂದ್ರೆ ಆ ಪುಸ್ತಕಗಳನ್ನು ಓದಿ ಅದು ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಾವು ಸದಾನಂದರು, ಚಿದಾನಂದರು, ಬ್ರಹ್ಮಾನಂದ ಸ್ಥಿತಿಯಲ್ಲಿನೇ ಇರ್ತೀವಿ ಅಂತ ಹೇಳ್ಬೋದು. ಇದರಲ್ಲಿ ರಿಚರ್ಡ್ ಬಾಕ್ ಅವರ ಒಂದು ಪುಸ್ತಕದ ಒಂದು ವಿಚಾರ ಇಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಾವು ಏನೇ ಆದರೂ ಪ್ರಪಂಚದಲ್ಲಿ ಏನಾದರೂ ತೊಂದರೆ ಆಯ್ತಂದರೆ ಭಾಳ ಅನ್ಯಾಯ ಆಯ್ತು ನೋಡು, ಅವನು ಎಲ್ಲ ಆ್ಯಕ್ಸಿಡೆಂಟ್ನಾಗ ಭಾಳ ಅನ್ಯಾಯ ಆಯಿತು, ದೇವ್ರ ಅನ್ಯಾಯ. ಯಾವ ಅನ್ಯಾಯಗಳೆಲ್ಲ, ಎಷ್ಟು ಅನ್ಯಾಯ ಇದೆ ಎಂದು ನೀನು ಭಾವಿಸುತ್ತೀಯೋ ಅಷ್ಟು ಅಜ್ಞಾನದಲ್ಲಿ ನೀನು ಇದೆಯಾ ಅಂತ ರಿಚರ್ಡ್ ಬಾಕ್ ಹೇಳ್ತಾರೆ. ಅದನ್ನು ಕೂಡ ಈ ಪತ್ರಿಜಿ ಸರ್ ಅವರು ಈ ಪುಸ್ತಕದಲ್ಲಿ ತುಂಬ ಸಂದರ್ಭೋಚಿತವಾಗಿ ಅಲ್ಲಿ ಕೋಟ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಅವರ ಪುಸ್ತಕ 6ನೇ ಒಂದು ಪುಸ್ತಕ ಅಂದರೆ ಪಿರಮಿಡ್ ಜ್ಞಾನ ನವರತ್ನಗಳು. ನಮಗೆ ನವರತ್ನ ಅಂದರೆ ಮುತ್ತು, ಹವಳ, ಪಚ್ಚೆ, ಗೋಮೇಧಕ ಅಂತ ಅಂದ್ಕೊಂಡಿದ್ದೀವಿ. ಆದರೆ ನಿಜವಾದ ನವರತ್ನಗಳು ಇಲ್ಲಿರೋದು. ಆ ನವರತ್ನಗಳಲ್ಲಿ ಇದು ನಿಜವಾದ 9 ಸತ್ಯಗಳು, ಆಧ್ಯಾತ್ಮಿಕ ಸತ್ಯಗಳು. ಅದರಲ್ಲಿ ಮೊದಲನೇದ್ದು ಎಲ್ಲ ನಾನೇ. ಎಲ್ಲ ನಾನೇ, ನಾನೇ ಎಲ್ಲ. ಅದೇಂಗೆ? ಧ್ಯಾನ ಮಾಡಿ ಅನುಭವಿಸಿದಾಗ ಮಾತ್ರ ನಾವು ಆ ಸ್ಥಿತಿಯನ್ನು ತಲುಪಬಹುದು. ಅದನ್ನು ಸುಮ್ಮನೆ ಪದಗಳಲ್ಲಿ ಹೇಳೋಕ್ಕಾಗಲ್ಲ. ಇನ್ನು ಜೀವವೇ ದೇವರು, ಒಳಗಿರುವ ನಾನೇ ಮತ್ತು ಒಳಗಿರುವ ಜೀವವೇ ದೇವರು. ನಾವು ದೇವರನ್ನು ಎಲ್ಲೆಲ್ಲೋ ಹುಡುಕ್ತಾ ಇದ್ದೀವಿ. ನಮ್ಮ ಜೀವವೇ ದೇವರು, ದೇಹವೇ ದೇವಾಲಯ. ಇದನ್ನು ಕೂಡ ಬಸವಣ್ಣನವರು ಆಗಲೇ ಹೇಳಿದ್ದಾರೆ. ಎನ್ನ ಕಾಲೇ ಕಂಬ, ದೇಹವೇ ದೇವಾಲಯ, ಶಿರವೇ ಹೊನ್ನ ಕಳಸ ಅಂತೇಳಿ. ಅದನ್ನು ಪತ್ರಿಜಿ ಸರ್ ಅವರು ಇನ್ನೂ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ದೇಹವೇ ದೇವಾಲಯ, ನಮ್ಮ ಶ್ವಾಸವೇ ಗುರು ಅಂತೇಳಿ. ಇಲ್ಲಿ ಈ ಸಮಯವೇ ನಮ್ಮ ಸಾಧನ. ಎಷ್ಟು ಸಮಯವನ್ನು ನಾವು ಧ್ಯಾನಕ್ಕಾಗಿ ಕೊಡ್ತೀವೋ ಅಷ್ಟು ಸಾಧನೆಯನ್ನು ಮಾಡ್ಕೋಬೋದು. ಮತ್ತು ಸಹನೆಯೇ ಪ್ರಗತಿ. ಯಾಕಂದರೆ ಸಹನೆ ಇಲ್ಲದಿದ್ದರೆ ನಾವೇನನ್ನೂ ಸಾಧಿಸಲಾರೆವು. ಆ ಸಹನೆ ಬರಬೇಕು ಅಂದರೆ ನಮಗೆ ಧ್ಯಾನ ಬೇಕು. ಅಲ್ಲಿ ಸಹನೆಯಿಂದ ನಾವು ಮುಂದೆ ಹೋದರೆ ಸಾಧನೆ ಸಾಧ್ಯ ಅಂತೂ. ಅನುಭವವೇ ಜ್ಞಾನ. ನೋಡಿ, ಪಿರಮಿಡ್ ಮಾಸ್ಟರ್ಗಳೆಲ್ಲ ಎಲ್ಲರೂ ಅನುಭವದ ಜ್ಞಾನಿಗಳು. ಆದ್ದರಿಂದ ಅವ್ರಿಗೆ ಮೈಕ್ ಕೊಟ್ಟರೆ ತಮ್ಮ ಅನುಭವಗಳನ್ನು ಬಿಚ್ಚಿಡ್ತಾ ಹೋಗ್ತಾರೆ ಎಷ್ಟೊಂದು. ದಾನವೇ ಧರ್ಮ. ಇನ್ನು 9ನೇ ರತ್ನ ಅಂದರೆ ಧರ್ಮವೇ ಪುಣ್ಯ. ನಾವಿಲ್ಲಿ ಬಂದಿದ್ದೀವಿ, ಈಗ ಪಿರಮಿಡಿಗೆ ದಾನ ಕೊಟ್ಟಿದ್ದೀವಿ, ಅನ್ನದಾನಕ್ಕೆ ದಾನ ಕೊಟ್ಟಿದ್ದೀವಿ, ಪಿರಮಿಡ್ಗಳ ನಿರ್ಮಾಣಕ್ಕೆ ಕೊಡ್ತೀವಿ, ಸಶಾರ ರ್ಯಾಲಿಗಳಿಗೆ. ನಿರಂತರ ನಾವು ದಾನವನ್ನು ಮಾಡ್ತಾನೇ ಹೋಗಬೇಕು. ದಾನವೇ ಧರ್ಮ, ಧರ್ಮವೇ ಪುಣ್ಯ. ಯಾಕಂದರೆ ಅದು ನಮ್ಮ ಕರ್ತವ್ಯ ಕೂಡ. ಅದು ನಾವು ದಾನವನ್ನು ಮಾಡಬೇಕಾಗಿರೋದು ನಮ್ಮ ಪರಮ ಆಪ್ತ ಕರ್ತವ್ಯ. ಸಂಗ್ರಹ ಮಾಡಬಾರ್ದು. ದಾಸೋಹ ಪದ್ಧತಿ ಅಂತ ಇಟ್ಟಿರೋದು ಶರಣ ಸಾಹಿತ್ಯದಲ್ಲಿ. ಅದಕ್ಕೆ ದಾಸೋಹ ಅಂದರೆ ಹೆಚ್ಚು ಸಂಗ್ರಹ ಮಾಡಿದರೆ ನಾವು ಆಶೆ ಬರುತ್ತನ್ನ ಸ್ವಾರ್ಥ ಆಗುತ್ತೆ, ಅದು ಕೊಡಬೇಕು. ಅದನ್ನೇ ಇಲ್ಲಿ ನವರತ್ನಗಳಲ್ಲಿ ದಾನವೇ ಧರ್ಮ, ಧರ್ಮವೇ ಪುಣ್ಯ ಅನ್ನೋದು. ಇನ್ನು ಮುಂದಿನ ಕೃತಿ ನವವಿಧ ಧರ್ಮಗಳು. ಎಷ್ಟು ಅದ್ಭುತವಾದ ಪುಸ್ತಕ ಇದು ಅಂದರೆ 9 ವಿಧ. ನಾವು ಧರ್ಮಗಳು ಅಂದರೆ ಏನು ಅಂದ್ಕೊಂಡಿದ್ದೀವಿ, ಎಷ್ಟು ಸೀಮಿತರಾಗಿದ್ದೀವಿ ಅಂದರೆ ಹಿಂದೂ ಧರ್ಮ, ಬೌದ್ಧ ಧರ್ಮ, ಕ್ರೈಸ್ತ, ಇಸ್ಲಾಂ ಅಂದ್ಕೊಂಡು. ಅದು ನಿಜವಾದದ್ದಲ್ಲ. ನಿಜವಾದ ಧರ್ಮಗಳು 9 ಧರ್ಮಗಳನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಮೊದಲನೇದು ಧ್ಯಾನ ಧರ್ಮ, ಪ್ರತಿದಿನ ಧ್ಯಾನವನ್ನು ಮಾಡಬೇಕು. 2ನೇ ಧರ್ಮ ಅಹಿಂಸಾ ಧರ್ಮ, ನಾವು ಸಸ್ಯಾಹಾರಿಗಳಬೇಕು ಆಗಿರಬೇಕು, ಯಾವ ಜೀವಿಯನ್ನು ಕೊಲ್ಲೋ ಹಾಕು ನಮಗಿಲ್ಲ. 3ನೇದ್ದು ಮಿತ್ರ ಧರ್ಮ, ಎಲ್ಲ ಪ್ರಾಣಿಗಳನ್ನು ಪ್ರೀತಿಸಬೇಕು. 4ನೇದ್ದು ಕರುಣಾ ಧರ್ಮ, ಎಲ್ಲ ಪ್ರಾಣಿಗಳನ್ನು ಕರುಣೆಯಿಂದ ನೋಡಬೇಕು. ಸಕಲ ಜೀವಿಗಳಲ್ಲಿ ದಯೆ ಇರಬೇಕು, ಸಕಲ ಜೀವಿಗಳಲ್ಲಿ, ಅದನ್ನೇ ಹೇಳಿರೋದು. ಶಾಂತ ಧರ್ಮ. ನೆಕ್ಸ್ಟ್ ಆರೋಗ್ಯ ಧರ್ಮ. ಅದಾದಮೇಲೆ ಸ್ವಾಧ್ಯಾಯ ಧರ್ಮ. ನಾವೀಗ ಅದರಲ್ಲೇ ಇದ್ದೀವಿ. ಕಡ್ಡಾಯವಾಗಿ ಪುಸ್ತಕಗಳನ್ನು ಓದಬೇಕು. ಆರೋಗ್ಯ ಧರ್ಮದಲ್ಲಿ ಶರೀರವನ್ನು ನಾವು ತುಂಬ ಜಾಗೃತಿಯಿಂದ ನೋಡ್ಕೋಬೇಕು, ಮಿತವಾದ ಆಹಾರವನ್ನೇ ತಗೋಬೇಕು. ಇನ್ನು ವಿನಯ ಧರ್ಮ, ಯಾವಾಗಲೂ ನಮಗಿಂತ ವಯಸ್ಸಿನಲ್ಲಿ ಜ್ಞಾನದಲ್ಲಿ ಮುಂದೆ ಇರುವವರ ಬಗ್ಗೆ ನಾವು ವಿನಯದಿಂದ ಇರಬೇಕು. ಅದಕ್ಕೆ ನೆಕ್ಸ್ಟು ಕೊನೆಯದಾಗಿ ಅವ್ರು ಹೇಳ್ತಾ ಇರೋದು ದಾನ ಧರ್ಮ. ನೋಡಿ, ಮತ್ತೆ ಈ ದಾನ ಧರ್ಮದಲ್ಲಿ ಮತ್ತೆ ಕೂಡ ದಾನದ ಬಗ್ಗೆ ಹೇಳ್ತಾರೆ. ಆದ್ದರಿಂದ ನಾವು ನಮಗೆ ಅವಶ್ಯಕತೆ ಇರುವಷ್ಟು ಇಟ್ಟುಕೊಂಡು ಹೆಚ್ಚಿನದನ್ನು ಆಗಾಗ ನಾವು ದಾನದ ರೂಪದಲ್ಲಿ ಕೊಡ್ತಾ ಇರಬೇಕು. ಅದಕ್ಕೆ ಅವರು ಇಷ್ಟೇ ವಸ್ತುಂದಿ ಪಂಚತೆ ಪೆಂಚಪಡುತ್ತುಂದಿ ಅಂತಿದ್ರು. ಅಂದರೆ ನಿರಂತರವಾಗಿ ನಾವು ದಾನ ಮಾಡಬೇಕು. ಈಗ ನಿಮ್ಮ ಜೇಬಿನಲ್ಲಿ ದುಡ್ಡು ಇದ್ದರೆ ಹೋಗುವಾಗ ಮತ್ತೆ ಕೊಟ್ಟಿದ್ದೀವಿ ಅಂತ ಅನ್ಬೇಡಿ, ಮತ್ತೆ ಕೂಡ ಕೊಟ್ಟೋಗಿ ಅನ್ನದಾನಕ್ಕೆ ತಪ್ಪೇನೂ ಇಲ್ಲ. ನೆಕ್ಸ್ಟು ಇನ್ನೊಂದು ಪುಸ್ತಕ ವಾಕ್ಕ್ಷೇತ್ರ. ವಾಕ್ಕ್ಷೇತ್ರ ಅಂದರೆ ನಮಗೆ ಗೊತ್ತು, ವಾಕ್ ಅಂದರೆ ಮಾತು, ನಿಜ. ಅದರಲ್ಲಿ ಮಾನವನ ಜೀವನ 3 ಕ್ಷೇತ್ರಗಳಿಂದ ಕೂಡಿದೆ. ಒಂದು ಭಾವನಾ ಕ್ಷೇತ್ರ, 2ನೇದ್ದು ವಾಕ್, 3ನೇದ್ದು ಕ್ರಿಯಾ ಅಂದರೆ ಥಾಟ್ಸ್, ವರ್ಡ್ಸ್, ಡೀಡ್ಸ್ ಅಂತೇಳಿ. ಅಂದರೆ ನಾವೇ ಹೇಳ್ತೀವಲ್ಲ ಮನಸ, ವಾಚ, ಕರ್ಮಣ ಅಂತೇಳಿ. ಹಾಗೆ ಈ 3 ಕ್ಷೇತ್ರಗಳಲ್ಲಿ ನಾವು ಪರಿಶುದ್ಧರಾಗಬೇಕು. ನೋಡ್ರಿ, ವಾಕ್ಕ್ಷೇತ್ರದ ಬಗ್ಗೆ ಎಲ್ಲರೂ ದಾಸರು ಹೇಳಿದ್ದಾರೆ, ಶರಣರು ಹೇಳಿದ್ದಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ಅಂತ. ಆದರೆ ಇನ್ನೂ ಮುಂದುವರೆದು ಪತ್ರಿಜಿ ಸರ್ ಅವರು ವಾಕ್ಕ್ಷೇತ್ರದ ಬಗ್ಗೆ ಇಷ್ಟು ಅದ್ಭುತವಾದ ವಿವರಣೆ ಇದೆ. ವಾಕ್ಕ್ಷೇತ್ರ ಓದಿದ ಮೇಲೆ ನಾವು ಅನಗತ್ಯ ಮಾತುಗಳು ನಮ್ಮ ಬಾಯಿಯಿಂದ ಬರೋದೇ ಇಲ್ಲ. ಪ್ರತಿಯೊಂದು ಸತ್ಯವಾಕ್ಯವೇ ಆಗಿರಬೇಕು. ಪಿರಮಿಡ್ ಮಾಸ್ಟರ್ಗಳ ಬಾಯಲ್ಲಿ ಬರ್ತಾ ಇದೆ ಅಂದರೆ ಅದು ಸತ್ಯವಾಕ್ಯವೇ ಆಗಿರಬೇಕು. ಆದ್ದರಿಂದ ಅವ್ರು ಹೇಳ್ತಾರೆ, ಸ್ಪಷ್ಟವಾಗಿರಬೇಕು, ಶಾಸ್ತ್ರೀಯ ಪದಗಳನ್ನೇ ಮಾತಾಡಬೇಕು, ಪ್ರತಿಕ್ಷಣ ಅದ್ಭುತವಾದ ಮಾತುಗಳನ್ನೇ ಆಡಬೇಕು. ಯಾಕಂದರೆ ನಮ್ಮ ಮಾತುಗಳ ಮೂಲಕ ನಾವು ಸೃಷ್ಟಿಸ್ತಾ ಇದ್ದೀವಿ. ಮತ್ತು ಇಷ್ಟು ಈ ಪುಸ್ತಕಗಳು ಹೇಗಿರ್ತವೆ, ಪತ್ರಿಜಿ ಸರ್ ಸುಲಲಿತವಾಗಿ ಓದಿಸ್ಕೊಂಡು ಹೋಗುವಂಥ ಪುಸ್ತಕಗಳಾಗಿದ್ದಾವೆ. ಆದ್ದರಿಂದ ವಾಕ್ಕ್ಷೇತ್ರ ಭಾಳ ಮುಖ್ಯ. ನಾವು ಪ್ರತಿಕ್ಷಣ ನಮ್ಮ ವಾಕ್ಗಳ ಬಗ್ಗೆ ನಾವು ತುಂಬ
ಜಾಗೃತರಾಗಿರಬೇಕು. ನಮ್ಮ ವಾಕುಗಳೇ ನಮ್ಮ ವಾಸ್ತವಗಳಾಗ್ತವೆ. ಆದ್ದರಿಂದ ನೋ ಜಜ್ಮೆಂಟ್, ನೋ ಕಾಮೆಂಟ್. ಕೇಳಿದರೆ ಮಾತ್ರ ಸಲಹೆ ಕೊಡಿ. ಇಬ್ಬರು ಮಾತನಾಡುವಾಗ ಮಧ್ಯದಲ್ಲಿ ಎಂಟ್ರಿ ಆಗಬೇಡಿ. ನಿಜವಾಗ್ಲೂ ನೀವು ಆಧ್ಯಾತ್ಮಿಕ ಜ್ಞಾನಿಗಳಾಗಬೇಕು, ಒಳ್ಳೆಯ ವಾಗ್ಮಿಗಳಾಗಬೇಕು ಅಂದರೆ ದಯವಿಟ್ಟು ವಾಕ್ಕ್ಷೇತ್ರ ಓದಿ ಮಾತಾಡೋದಕ್ಕೆ ಶುರು ಮಾಡಿ. ನೀವು ಒಳ್ಳೆಯ ವಾಗ್ಮಿಗಳಾಗ್ತೀರಿ ಖಂಡಿತ. ಇನ್ನು ಮುಂದಿನ ಕೃತಿ 9ನೇದು ತುಳಸಿದಳ 1. ಆಗಲೇ ಹೇಳಿದರು, ತುಳಸಿದಳ ಅನ್ನೋದು 2 ಭಾಗಗಳಲ್ಲಿದೆ. ಪತ್ರಿಜಿ ಸರ್ ಅವರು ಆ್ಯಕ್ಚುಲಿ ಪುಸ್ತಕ ಬರೆದಿರೋ ಮೊದಲನೇ ಪುಸ್ತಕ ಮಾಸ್ಟರ್ ಆಗಿರಿ. ಅವರೇ ಸ್ವತಃ ಬರೆದಿರೋ ಪುಸ್ತಕ ಅಂದರೆ ತುಳಸಿದಳ 1 ಮತ್ತು 2. ಉಳಿದದ್ದೆಲ್ಲ ಅವರ ಉಪನ್ಯಾಸಗಳನ್ನು ಆಧರಿಸಿ ಗ್ರಂಥಸ್ಥಗೊಳಿಸಿರುವಂಥ ಪುಸ್ತಕಗಳೇ ಆಗಿದ್ದಾವೆ. ಈಗ ಇದು ತುಳಸಿದಳ ಅನ್ನೋ ಪುಸ್ತಕ 95ರಲ್ಲಿ ತೆಲುಗು ಭಾಷೆಯಲ್ಲಿ ಬರೆದ್ರು. ಅದು 98ರಲ್ಲಿ ಕನ್ನಡಕ್ಕೆ ಅನುವಾದವಾಗಿ ಬಂದಿದೆ. ಆಧ್ಯಾತ್ಮಿಕತೆಯ ಸತ್ಯವನ್ನು, ಧ್ಯಾನ ಮತ್ತು ಜ್ಞಾನವನ್ನು ಸರಳವಾಗಿ, ನೇರವಾಗಿ, ಅತಿ ಕಡಿಮೆ ಪದಗಳಲ್ಲಿ ಪ್ರತ್ಯಕ್ಷ ಮಾಡುವಂಥ, ನಮಗೆ ಮೂಡಿಸುವಂಥ ಪುಸ್ತಕಗಳು ಅಂದರೆ ತುಳಸಿದಳ 1 ಮತ್ತು 2. ಇದು ಲೇಖಕರ ಒಂದು ಪರಿಚಯದಿಂದ ಆರಂಭವಾಗ್ತದೆ. ಇಲ್ಲಿ ಏನಂದರೆ, ಸ್ವಯಂ ಆಗಿ ಪತ್ರಿಸರು ಹೇಳ್ತಾರೆ, ನಾನು ಈ ಬಾರಿ ನನ್ನ ಯಾತ್ರೆಗೆ ಆರಿಸಿಕೊಂಡ ನನ್ನ ತಾಯಿ ಸಾವಿತ್ರಿ ದೇವಿ, ತಂದೆ ರಮಣ ಮಹರ್ಷಿ. ಶರೀರ ಧಾರಣೆ ಮಾಡಿದ್ದು 1947. ಅಂದರೆ ಹೀಗೆ ಆರಂಭವಾಗ್ತದೆ. ಅವರು ತಮ್ಮ ಕುಟುಂಬದ ಪರಿಚಯವನ್ನು ಮಾಡಿಕೊಂಡು ಮುಂದೆ ಹೋಗ್ತಾರೆ. ಇದು ನನ್ನ ಭೂಮಿಗೆ ಕೊನೆಯ ಪ್ರಯಾಣ ಅಂತ ಹೇಳ್ತಾ ನೆಕ್ಸ್ಟು ಧರ್ಮಗಳು, ಇದು ಒಂದು ತಿರುಪತಿ ಮಾಸ್ಟರ್ಗಳ ಜೊತೆ ಚರ್ಚೆ ಮಾಡ್ತಾ ತುಳಸಿದಳ ಪುಸ್ತಕ ಬಂತು ಅಂತ ಹೇಳ್ಬೋದು. ಇಲ್ಲಿ 2 ಎಲೆಗಳು ಏನನ್ನು ಪ್ರತಿನಿಧಿಸ್ತವೆ? ತುಳಸಿದಳ ಅಂದ ತಕ್ಷಣ 2 ದಳಗಳು ಬರ್ತವೆ ನಮಗೆ. ಏನನ್ನು ಪ್ರತಿನಿಧಿಸ್ತವೆ ಅಂದರೆ, ಮೊದಲನೇದ್ದು ಒಂದು ದಳ, ನಿನ್ನ ವಾಸ್ತವವನ್ನು ನೀನೇ ಸೃಷ್ಟಿ ಮಾಡಿಕೊಳ್ಳುತ್ತಿದ್ದೀಯಾ ಅನ್ನುವುದು ಜ್ಞಾನ ಸೂತ್ರ. 2ನೇದ್ದು ಇನ್ನೊಂದು ಎಲೆ ಆನಾಪಾನಸತಿ ಧ್ಯಾನದ ಸೂತ್ರ. ಅಂದರೆ ಒಂದು ಜ್ಞಾನಾಗ್ನಿ, ಇನ್ನೊಂದು ಧ್ಯಾನಾಗ್ನಿ ಅನ್ನೋದು ಇದು ಅರ್ಥ ಆಗಿದೆ. ಇದು ಈ 2 ಪುಸ್ತಕಗಳಲ್ಲಿ, ಯಾವುದು ತುಳಸಿದಳ 1 ಮತ್ತು 2ರಲ್ಲಿ 100 ಆಧ್ಯಾತ್ಮಿಕ ವಿಷಯಗಳು ಮತ್ತು 100 ಆಧ್ಯಾತ್ಮಿಕ ವಿಜ್ಞಾನಿಗಳ ಸಂದೇಶವನ್ನು ಸಂಕ್ಷಿಪ್ತವಾಗಿ ಕೊಡಲಾಗಿದೆ. ಮತ್ತು ಈ ಪುಸ್ತಕ ರಾಂಪ, ಲಾವೋಸು, ಜೊರಾಸ್ಟರು, ಜೀಸಸ್ಸು, ಮಹಮ್ಮದು, ಓಶೋ, ಡಾನ್ ಜುವಾನು, ಹೀಗೆ ಎಲ್ಲ ರಮಣರು, ಸತ್ಯಸಾಯಿ, ಆದಿಶಂಕರಾಚಾರ್ಯರು, ಮಾಸ್ಟರ್ CVV, ಅನಿಬೇಷಂಟು, ಈ ಎಲ್ಲ ಮಹಾತ್ಮರ, ಎಲ್ಲ ಮಹನೀಯರ ಕುರಿತು ಅವರೇನು 1 ಲಕ್ಷ ಪುಸ್ತಕಗಳ ಸಾರ ಅಂತ ಹೇಳಿದ್ವಲ್ಲ, ಅದೇ ತುಳಸಿದಳ 1, 2. ಓದುವ ಭಾಗ್ಯ ನಿಮ್ಮದಾಗಲಿ. ಓದದೇ ಇದ್ದರೆ ನಾವೆಲ್ಲರೂ ನತದೃಷ್ಟರು, ಅಷ್ಟು ಮಾತ್ರ ಸತ್ಯ ಅಂತ ಹೇಳ್ತಾ ಮುಂದಿನ ಕೃತಿ ಪರಮಸತ್ಯ. ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಕೆಳಗಡೆ ಟ್ಯಾಗ್ಲೈನ್, ನಿನಗೆ ನೀನೇ ಬೆಳಕಾಗು ಅಂತ. ಅದರಲ್ಲಿ ಪತ್ರಿಜಿ ಸರ್ ಅವರು ಈ ಪರಮಸತ್ಯ ಇಂಗ್ಲೀಷ್ನಲ್ಲಿ ಏನಿದೆ ಅಂದರೆ, ಮಸ್ಟ್ ರೀಡ್ ಸ್ಪಿರಿಚುವಲ್ ಬುಕ್ಸ್ ಅಂತ ಇದೆ. ಇದರಲ್ಲಿ ಏನಿದೆ ಅಂದರೆ, ಎಲ್ಲ ಸುಮಾರು 153 ಜನ ಆಧ್ಯಾತ್ಮಿಕ ವಿಜ್ಞಾನಿಗಳ ಪುಸ್ತಕಗಳ ಪಟ್ಟಿ ಇದೆ. ಜೊತೆಗೆ ಅವರ ಪುಸ್ತಕಗಳ ಹೆಸರು ಇದೆ ಮತ್ತು ಅದರಲ್ಲಿರೋ ಕಂಟೆಂಟ್ ಏನು. ಫಾರ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಇದರಲ್ಲಿ ಮಾಂಟಿಗೋ ಮೇರಿ, ಪ್ಲೇಟೋ, ಎಡ್ಗರ್ ಕೇಶಿ, ಯೋಗಾನಂದ, ಬ್ಲಾವಸ್ಕಿ, ಲೆಡ್ಬಿಟರ್, ಅನಿಬೇಷನ್, ಈ ಥರ ರಿಚರ್ಡ್ ಬಾಕ್, ಕಾರ್ಲೋಸ್ ಕ್ಯಾಸ್ಟ್ನರ, ಲಿಂಡಾ ಗುಡ್ಮ್ಯಾನ್, ಈ ಥರ ದೀಪಕ್ ಚೋಪ್ರಾ, 153 ಜನರ ಬಗ್ಗೆ ನಮ್ಗೆ ತಿಳ್ಕೊತದೆ. ಅವರ ಒಟ್ಟು ಪುಸ್ತಕಗಳು ನನಗೆ ಸೇರಿದರೆ ಇದರಲ್ಲಿ ಸುಮಾರು ಒಂದು 600-800 ಪುಸ್ತಕಗಳ ಪರಿಚಯ ಆಗುತ್ತೆ ನಮಗೆ. ಅದರಲ್ಲಿ ಕಂಟೆಂಟ್ ಏನಿದೆ, ಒಂದು ಉದಾಹರಣೆ ಹೇಳ್ತೀನಿ ನಾನು. ಉದಾಹರಣೆ ರಾಂಪ ಅವ್ರ ಪುಸ್ತಕಗಳು ಯಾವ್ಯಾವು ಅಂದರೆ, ಯು ಫಾರ್ ಎವರ್, ಥರ್ಡ್ ಐ ಬಿಲೀವ್, 3 ಲೈಫ್ಸ್. ಹಾಗಾದರೆ ಅದರಲ್ಲಿ ಏನು ವಿಷಯ ಇದೆ ಅಂದರೆ, ವಿಷಯ ಏನೇನಿದೆ, ಆಕಾಶಿಕ್ ರಿಕಾರ್ಡ್ಸ್, ಆಸ್ಟ್ರಲ್ ಟ್ರಾವೆಲ್, ಆರಾ, ಥರ್ಡ್ ಐ, ಓವರ್ ಸೆಲ್ಫ್, ಮರಣಾನಂತರ ಜೀವನ, ಇವೆಲ್ಲ ಕೃತಿಗಳು ನಾವು ಗೊತ್ತಾಗುತ್ತೆ. ಹಾಗೆ ಹೀಗೆ ಎಲ್ಲವನ್ನ ನಾವು ತಿಳ್ಕೊಬೋದಾಗಿದೆ. ನೆಕ್ಸ್ಟ್ ಕೃತಿ ಅಂದರೆ ಧ್ಯಾನ ಶತಕ. ನಾವು ಪ್ರತಿದಿನ ಹೇಳ್ತಿರ್ತೀವಿ ಶತನಾಮಾವಳಿ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಅಂತೇಳಿ. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ? ಧ್ಯಾನ ಸಹಸ್ರನಾಮ ಅನ್ಬೋದು ಇದನ್ನು. ಎಷ್ಟು ಚೆನ್ನಾಗಿದೆ ಅಂದರೆ, ಧ್ಯಾನ ಸರ್ವರೋಗ ನಿವಾರಣಿ, ಧ್ಯಾನ ಮಾಡುವಾತ ಜ್ಞಾನಿಯಾಗುತ್ತಾನೆ, ಧ್ಯಾನವಂತ ಮಹಾ ಸೌಭಾಗ್ಯವಂತ, ಧ್ಯಾನ ಜೀವನವೇ ಧರ್ಮ ಜೀವನ, ಧ್ಯಾನೋ ರಕ್ಷತಿ ರಕ್ಷಿತಾಹ, ಧ್ಯಾನ ಸರ್ವಲೋಕ ಪರಿಪಾಲಿನಿ. ಅಂದರೆ ಈ ಥರ ಧ್ಯಾನದ ಕುರಿತಾಗಿ ಸಹಸ್ರನಾಮಗಳು, ಶತನಾಮಾವಳಿ ಇರುವ ಪುಸ್ತಕವೇ ಧ್ಯಾನ ಶತಕ. ನಿಜವಾಗ್ಲೂ ಧ್ಯಾನದ ಮಹತ್ವ ಮತ್ತು ಪ್ರಾಮುಖ್ಯತೆ ಗೊತ್ತಾಗಬೇಕು ಅಂದರೆ ದಯವಿಟ್ಟು ನೀವು ಈ ಪುಸ್ತಕವನ್ನು ಓದಿ. ಇನ್ನು ನೆಕ್ಸ್ಟ್ ಅವರ ಮುಂದಿನ ಪುಸ್ತಕ ಆಲೋಚನಾ ಶಕ್ತಿ. ಇದೆಷ್ಟು ನಮ್ಮ ಆಲೋಚನೆ ಅಂದರೆ ಬ್ರಹ್ಮಾಸ್ತ್ರ ಇದ್ದಂತೆ. ಪ್ರತಿ ಆಲೋಚನೆಗೆ ಬಹಳ ಶಕ್ತಿ ಇದೆ. ಇದನ್ನು ನಾವು 1-2 ಪದಗಳಲ್ಲಿ ಹೇಳೋದಾದರೆ, ಯದ್ಭಾವ ತದ್ಭವತಿ, ಯದ್ಭಾವಂ ಅಂದರೆ ಯಾವ ಭಾವ ಹೇಗಿರುತ್ತೋ ಭವದಲ್ಲಿ ಅದೇ ಸೃಷ್ಟಿಯಾಗುತ್ತೆ. ನಮ್ಮ ಆಲೋಚನೆಗಳೇ ವಾಸ್ತವದಲ್ಲಿ ರೂಪ ತಾಳ್ತವೆ. ಅದರಿಂದ 4 ರೀತಿಯ ಆಲೋಚನೆಗಳಿದ್ದಾವೆ. ತಮಗೆ ಗೊತ್ತಿರುವಂಥದ್ದು ಸರ್ ಅವ್ರದ್ದು ಪುಸ್ತಕ ಅದ್ಭುತದ್ದು. ಒಂದು ವಿಧ್ವಂಸಕ ಆಲೋಚನೆ, ನಂತರದ್ದು ನಕಾರಾತ್ಮಕ, ಅದ ನಂತರ ಧನಾತ್ಮಕ, ಅದಾದ ನಂತರ ಮಿರಾಕಲಿಸ್, ಅದ್ಭುತ ಆಲೋಚನೆ. ಪಿರಮಿಡ್ ಮಾಸ್ಟರ್ಗಳೆಲ್ಲ ಅದ್ಭುತ ಆಲೋಚನೆಗಳನ್ನೇ ಮಾಡಿ ಅದ್ಭುತಗಳನ್ನೇ ಸೃಷ್ಟಿ ಮಾಡ್ತಾ ಇದ್ದಾರೆ ಈ ಭೂಮಿಯ ಮೇಲೆ. ಅದಕ್ಕೆ ನಮ್ಮ ಆಲೋಚನಾ ವಿಧಾನ ಬದಲಾದರೆ ನಮ್ಮ ಜೀವನವೇ ಬದಲಾಗುತ್ತದೆ. ಮುಂದಿನ ಪುಸ್ತಕ ಸಂಕಲ್ಪ ಶಕ್ತಿ.
ಆ ಸಂಕಲ್ಪ ಶಕ್ತಿ, ನಾವೇನೋ ಸಂಕಲ್ಪ ಅಂದರೆ ಭಾಳ ದೊಡ್ಡದು, ಹಂಗೆ ಮಾಡ್ಕೋಬೇಕು ಹಿಂಗೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಂಗೆ 41 ದಿನ ಹಿಂಗೆ ಕೂತು ಹಂಗೆ ಏನೇನೋ, ಏನಿಲ್ಲ. ಒಂದು ಕ್ಷಣ ನಾವು ಸಂಕಲ್ಪಿಸಿದರೆ, ಈ ಕ್ಷಣ ಇಲ್ಲಿ ಸಂಕಲ್ಪಿಸಿದರೆ ಆ ಕ್ಷಣದಲ್ಲೇ ಆಗುತ್ತೆ. ಅದು ಹೆಂಗೆ ಸಾಧ್ಯ ಅಂದರೆ ನಮ್ಮ ಪ್ರತಿ ಆಲೋಚನೆಯೂ ಸಂಕಲ್ಪವಾಗಿ ಬದಲಾಗುತ್ತದೆ, ಪ್ರತಿ ಆಲೋಚನೆಯೂ ಸೃಷ್ಟಿಸಲ್ಪಡುತ್ತದೆ. ಆದ್ದರಿಂದ ವಿಕಲ್ಪರಹಿತವಾಗಿರಬೇಕು. ಸಂಕಲ್ಪ ಅನ್ನೋದು ಹೇಗಿರಬೇಕಂದ್ರೆ ವಿಕಲ್ಪರಹಿತವಾಗಿರಬೇಕು. ಪ್ರತಿ ಮಾತು ನಮ್ಮ ಜೀವನದ ಶ್ರೇಷ್ಠ ಸಾಧನೆಗೆ ಸಂಕಲ್ಪ ಶಕ್ತಿ ಜೊತೆಗೆ ಕ್ರಿಯಾಶಕ್ತಿ, ಈ ಎರಡೂ ಕೂಡಿಸಿದಾಗ ನಾವು ಸೃಷ್ಟಿಕರ್ತರಾಗ್ತೀವಿ. ಅತಿ ಸರಳವಾಗಿ ನಾವು ನಮಗೆ ಬೇಕಾಗಿರೋದನ್ನು ಸೃಷ್ಟಿ ಮಾಡ್ಕೋಬೋದು. ಇದಕ್ಕೆ ಪತ್ರಿಜಿ ಸರ್ ಅವರೇ ಒಂದು ದೊಡ್ಡ ಅದ್ಭುತ. ಯಾಕಂದರೆ ಅವರಿದ್ದಾಗ ಒಬ್ಬರು ಕೂಡ ಇರ್ತಿರ್ಲಿಲ್ಲಂತೆ ಧ್ಯಾನಕ್ಕೆ. ಇವತ್ತು ಕೋಟ್ಯಾಂತರ ಜನ, ಇಷ್ಟು ಜನ ನಾವು ಸೇರಿ ಇವತ್ತು ಲಕ್ಷಾಂತರ ಪಿರಮಿಡ್ ಮಾಸ್ಟರ್ಗಳು ಮತ್ತು ಸಾವಿರಾರು ಪಿರಮಿಡ್ಗಳು ಇಡೀ ಪ್ರಪಂಚದಾದ್ಯಂತ. ಒಂದು PMC ಅಲ್ಲ, ನೂರಾರು PMCಗಳು ಪ್ರತಿ ಭಾಷೆಯಲ್ಲಿ. ಅಂದರೆ ನಮ್ಮ ಸಂಕಲ್ಪ ಅನ್ನೋದು, ಅವ್ರು ಯಾವಾಗಲೂ ಹೇಳ್ತಾರೆ, నా దగ్గర ఒక్క పైస లేదు ಅಂದರೆ ₹1 ಇಲ್ಲ, ಸಂಕಲ್ಪ ಬಲವೇ ನನ್ನ ಬಲ. ಏನೂ ಇಲ್ಲ, ನಮ್ಮ ಆಲೋಚನೆಯಿಂದ ನಾವೇನಾದರೂ ಸೃಷ್ಟಿ ಮಾಡ್ಕೊಳ್ಬೋದು ಅನ್ನೋದು. ನಂತರದ ಪುಸ್ತಕ ಯೋಗಿ ವೇಮನ. ಈಗ ನಮ್ಮಲ್ಲಿ ಹೇಗೆ ದಾಸರು ಶರಣರು ಆಧ್ಯಾತ್ಮಿಕ ವಿಚಾರಗಳನ್ನು ತಮ್ಮ ಕೀರ್ತನೆಗಳಲ್ಲಿ ವಚನಗಳಲ್ಲಿ ಕಟ್ಟಿಕೊಟ್ಟಿದ್ದಾರೋ, ಅದೇ ರೀತಿ ಆಂಧ್ರದಲ್ಲಿ ಬರುವಂತಹ ಒಬ್ಬ ಯೋಗೀಶ್ವರರು ಅಂದರೆ ವೇಮನ. ಇವರು ಬಹಳಷ್ಟು ಭೋಗ ಜೀವನದಲ್ಲಿದ್ದು ಒಂದು ವೇಷೆಯ ಸಹವಾಸದಲ್ಲಿದ್ದಾಗ ನಡೆದ ಘಟನೆಯಲ್ಲಿ ವೈರಾಗ್ಯವನ್ನು ಹೊಂದಿ ಮಹಾಕವಿ, ತತ್ವಜ್ಞಾನಿ, ಮಹಾಯೋಗೀಶ್ವರ ಅವರು ಬರೆದಂತಹ ಹಲವಾರು ಪದ್ಯಗಳಿಗೆ ಅರ್ಥವನ್ನು ಕೊಡಲಾಗಿರುವಂಥ ಪುಸ್ತಕವೇ ಯೋಗಿ ವೇಮನ. ನಾನು ಒಂದು ಮಾತ್ರ ಹೇಳ್ತೀನಿ, ಉಪ್ಪು ಕರ್ಪೂರವದು ಒಂದೇ ಹೋಲಿಕೆ ನೋಡಿ, ನೋಡೆ ರುಚಿಯ ಪರಿಯೇ ಬೇರೆ, ಪುರುಷರೊಳಗೆ ಪುಣ್ಯ ಪುರುಷರು ಬೇರೆಯೇ, ವಿಶ್ವದಾಭಿರಾಮ ವಿನುರಾಮ ಕೇಳುವೇಮ. ಅಂದರೆ ಇಲ್ಲಿ ಕರ್ಪೂರ ಮತ್ತು ಉಪ್ಪು ನೋಡಲು ಒಂದೇ ರೀತಿ ಇದ್ದರೂ ಅದನ್ನು ಸವಿದಾಗ, ಅದರ ರುಚಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅವೆರಡು ಬೇರೆ ಅಂತ. ಅದೇ ರೀತಿ ಪುರುಷರೊಳಗೆ ಪುಣ್ಯ ಪುರುಷರು ಅಂದರೆ ನೋಡೋದಕ್ಕೆ ಎಲ್ಲರೂ ಪುರುಷರು ಒಂದೇ ರೀತಿ ಇದ್ದರೂ ಪುಣ್ಯ ಪುರುಷರು ಬೇರೆ ಆಗಿರ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಪುಣ್ಯ ಪುರುಷರೇ. ಆದ್ದರಿಂದ ಎಲ್ಲರೊಳಗೆ ನೋಡುವಂತೆ ಒಂದೇ ಇದ್ದರೂ ಅದು ಬೇರೆ ಆಗಿರ್ತಾರೆ, ವಿಭಿನ್ನವಾಗಿದ್ದೀವಿ ನಾವು ಅಂತ. ಎನ್ಲೈಟನ್ಮೆಂಟ್, ನೆಕ್ಸ್ಟ್ ಕೃತಿ ಎನ್ಲೈಟನ್ಮೆಂಟ್. ಇದೊಂದು ಕೃತಿ ಸಾಕು ನಾವು ಬದಲಾಗೋದಕ್ಕೆ. ಇದು ನೀವು ಓದ್ತಾ ನೀವು ಜ್ಞಾನೋದಯ ಒಂದೇ ಬಿಡ್ತೀರಿ, ಅಷ್ಟು ಅತ್ಯದ್ಭುತವಾದ ಪುಸ್ತಕ ಇದು. ಜ್ಞಾನೋದಯ ಹೊಂದಬೇಕಾದವರು ದಯವಿಟ್ಟು ಎನ್ಲೈಟನ್ಮೆಂಟ್ ಪುಸ್ತಕ ಓದಿ. ಅದರ ಲಕ್ಷಣಗಳೇನು, ಎನ್ಲೈಟನ್ಮೆಂಟ್ ಅಂದ್ರೇನು, ಯಾವುದು ಎನ್ಲೈಟ್ಮೆಂಟ್ ಅಲ್ಲ, ಯಾವುದು ಹೌದು, ನಾವು ಹೆಂಗಿರಬೇಕು ಪ್ರತಿ ಮಾಸ್ಟರ್ ಅಂತೇಳಿ ಅದರಲ್ಲಿ ವಿವರಣವಿದೆ. ಇನ್ನು ಮುಂದಿನ ಪುಸ್ತಕ ಧ್ಯಾನ ಮಹಾಶಾಸ್ತ್ರ. ಇದು ಸುಮಾರು 240 ಪುಟಗಳ ಪುಸ್ತಕ. ನಾನು 240 ಪದಗಳನ್ನು ತಗೊಳ್ತಾ ಇಲ್ಲ ನಿಮಗೆ ಹೇಳೋದಕ್ಕೆ. ಕೇವಲ ಪತ್ರಿಜಿ ಸರ್ ಅವರು ತಮ್ಮ ಆಧ್ಯಾತ್ಮಿಕ ಸತ್ಯಗಳನ್ನು ಅತ್ಯಂತ ಸರಳವಾಗಿ ಒಂದು 100ಕ್ಕೂ ಹೆಚ್ಚು ಶೀರ್ಷಿಕೆಗಳಲ್ಲಿ ನಮಗೆ ಧ್ಯಾನ ಮಹಾಶಾಸ್ತ್ರ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಪ್ರತಿಯೊಂದು ವಿಷಯ ಕೂಡ ಅರ್ಥವಾಗುವಂತೆ ಚಿಕ್ಕದಾಗಿ ಚೊಕ್ಕದಾಗಿ ವಿವರಿಸಲಾಗಿರುವ ಶ್ರೇಷ್ಠ ಕೃತಿ ಅಂದರೆ ಧ್ಯಾನ ಮಹಾಶಾಸ್ತ್ರ. ಅದರಲ್ಲಿ ಒಂದು ಟೈಟಲ್ ಹೇಳ್ತೀನಿ, ಭೂಲೋಕದಲ್ಲಿ ಮಾನವ ಜನ್ಮ ಒಂದು ಕ್ರ್ಯಾಶ್ ಕೋರ್ಸ್ ಅಂತೇಳಿ. ಬ್ರಹ್ಮಾನಂದ ಸ್ಥಿತಿ, ನಚಿಕೇತ, 7 ಶರೀರಗಳು, ಹೀಗೆ ಹಲವಾರು, ಪೂಜಾರಿ ಟು ಪೂರ್ಣಾತ್ಮ, ತಾಪತ್ರಯ, ಏಕಲವ್ಯ, ಈ ಥರ ಪಿರಮಿಡ್ ಲಾಂಛನ ಎಲ್ಲ ಅದರಲ್ಲಿ ಇದೆ. ಇನ್ನು ಮುಂದಿನ ಕೃತಿ ಶ್ವಾಸ ವಿಜ್ಞಾನ ಜ್ಯೋತಿ, ವಿದ್ಯಾರ್ಥಿ ಜೀವನ ಕ್ರಾಂತಿ. ವಿದ್ಯಾರ್ಥಿಗಳಿಗೆ ಧ್ಯಾನ ಅಗತ್ಯ ಅನ್ನೋದು ಗೊತ್ತು, ಆದರೆ ಇನ್ನೂ ಎಷ್ಟು ಪ್ರಭಾವಶಾಲಿ ಮಾಡಬಲ್ಲದು, ವಿದ್ಯಾರ್ಥಿಗಳನ್ನು ಇನ್ನೂ ಎಷ್ಟು ಮುಂದೆ ಒಯ್ಯಬಲ್ಲದು ಅನ್ನೋದಕ್ಕೆ ಈ ಪುಸ್ತಕ ಓದಬೇಕು, ಮಕ್ಕಳಿಗೆ ಕೊಡಿಸ್ಬೇಕು. ನಮ್ಮ ಮಕ್ಕಳಿಗೆ ಹತ್ರ ಎಲ್ಲರ ಹತ್ರ ಒಂದೊಂದು ಪುಸ್ತಕ ಇರಬೇಕು. ಸ್ಕೂಲ್ಗಳಲ್ಲಿ ನಾವು ಇದನ್ನೇ ಕೊಡಬೇಕು ಪುಸ್ತಕ ಮಕ್ಕಳಿಗೆ. ಯಾವುದು ಅಂದರೆ ಅದರಲ್ಲಿ 5 ಬೆರಳುಗಳ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿದೆ ಅಂದರೆ ಆಟ, ಪಾಠ, ಹಾಡು, ಕೆಲಸ, ಧ್ಯಾನ. ಗೆಲುವು ಅಂದರೆ ಏನು, ನಾವು ಗೆಲುವು ಅಂದರೆ ಸಕ್ಸಸ್ ಅಂದರೆ ಬೇರೆಯೇ ತಿಳ್ಕೊಂಡಿದ್ದೀವಿ, ನಮ್ಮ ಅರ್ಥ ಬೇರೆ. ಪತ್ರಿ ಸರ್ ಎಷ್ಟು ಚೆನ್ನಾಗಿ ಸಕ್ಸಸ್ನ ಅರ್ಥ ವಿವರಣೆ ಮಾಡಿದ್ದಾರೆ ಅಂದರೆ. ಆಮೇಲೆ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಮಾಡಿ ಅವರಿಗೆ ಕೊಟ್ಟಿರುವ ಅವರ ಪ್ರಶ್ನೆಗಳಿಗೆ ಕೊಟ್ಟಿರುವ ಉತ್ತರಗಳು ಕೂಡ ಈ ಪುಸ್ತಕದಲ್ಲಿದೆ. ಇನ್ನೊಂದು ಮುಖ್ಯವಾದ ಅದ್ಭುತ ಅಂದರೆ ಇದರಲ್ಲಿ ಥೈಲ್ಯಾಂಡ್ ವಿದ್ಯಾರ್ಥಿಗಳು, ಧ್ಯಾನ ಬರುವ ಥೈಲ್ಯಾಂಡಿನ ವಿದ್ಯಾರ್ಥಿಗಳು ಒಂದು ಗುಡ್ಡದಲ್ಲಿ ಹೋಗ್ತಾರೆ, ಮಳೆಯಿಂದ ಒಳಗಡೆನೇ ಸಿಕ್ಕಿಬಿಡ್ತಾರೆ. ಸುಮಾರು ದಿನಗಳು ಅಲ್ಲಿಯೇ ಕಳೆದರೂ ಕೂಡ ಅವರಿಗೂ ಏನೂ ಆಗಿರೋದಲ್ಲ, ಸಂಪೂರ್ಣ ಆರೋಗ್ಯವಾಗಿರ್ತಾರೆ. ಇದಕ್ಕೆ ಕಾರಣ ಅವರ ಕೋಚು ಯಕಾಪೋಲ್ ಚಾಂತ್ವಾಂಗ್ ಅಂತೇಳಿ ಅವರು ಧ್ಯಾನ ಹೇಳಿಕೊಟ್ಟು ಧ್ಯಾನ ಮಾಡಿರೋದ್ರಿಂದ ಅವರು ಆರೋಗ್ಯವಾಗಿ ಬರ್ತಾರೆ. ಆ ಕಥೆ ಕೂಡ ಈ ಪುಸ್ತಕದಲ್ಲಿ ನಾವು ನೋಡ್ಬೋದು. ಇನ್ನು 19ನೇ ಪುಸ್ತಕ ನಾನು ಪರಿಚಯಿಸ್ತಾ ಇರೋದು ಪತ್ರಿಜಿಯವರ ದಿವ್ಯ ಸಂದೇಶಗಳು. ನೀರಿನಲ್ಲಿ ಮುಳುಗಿದರೆ ಧ್ಯಾನ, ಸ್ವಾಧ್ಯಾಯದಲ್ಲಿ ಮುಳುಗಿದರೆ ಜ್ಞಾನ, ಶ್ವಾಸದಲ್ಲಿ ಮುಳುಗಿದರೆ ಧ್ಯಾನ. ಧ್ಯಾನ ಮಾಡಿದರೆ ಜೀವನ ಸುಂದರ ಕಾಂಡ, ಧ್ಯಾನ ಮಾಡದಿದ್ದರೆ ಜೀವನ ಕಿಷ್ಕಿಂದ ಕಾಂಡ. ಯಾವುದೂ ನನ್ನದಲ್ಲ, ಎಲ್ಲ ನಾನೇ ಎಲ್ಲ. ಇದೇ ನಿಜವಾಗ್ಲೂ ಅಂತಿಮ ಸತ್ಯ. ಜೀವನವನ್ನು ಇರುವ ಹಾಗೆ ಸ್ವೀಕರಿಸುವುದೇ ಸಾಕ್ಷಾತ್ಕಾರ. ನಾವೇನೋ ಜ್ಞಾನೋದಯ ಅಂದರೆ ಎಲ್ಲರೂ ಅಂತಿರ್ತಾರೆ, ಬುದ್ಧನಿಗೆ ಜ್ಞಾನೋದಯ ಆಯಿತು, ಹಂಗಂದ್ರೆ ಏನಾಯಿತು, ಹಂಗಂದ್ರೆ ಏನು ಇಲ್ಲ. ಜ್ಞಾನೋದಯ ಅಂದರೆ ಎಲ್ಲ ನಾನೇ ಎಲ್ಲ,
ಅಂತ ಅನ್ನೋದು ಅಹಂಕಾರ ರಾಹಿತ್ಯವೇ ಆಧ್ಯಾತ್ಮಿಕತೆ ಮತ್ತು ಇರೋದನ್ನು ಇದ್ದಂತೆ ಸ್ವೀಕರಿಸುವುದೇ ಜ್ಞಾನೋದಯ. ಜ್ಞಾನೋದಯ ಎಂದರೆ ಇದು ಮುಗಿಯದ ಪಯಣ. ಹೀಗೆ ಪ್ರತಿಯೊಂದು ವಿಷಯಗಳ ಬಗ್ಗೆ ಪತ್ರಿಜಿಯವರು ಕೊಟ್ಟಿರುವಂಥ ಶಾರ್ಟ್ ಆ್ಯಂಡ್ ಸ್ವೀಟ್ ಮೆಸೇಜ್ಗಳ ಸಂಕಲನವೇ ಪತ್ರಿಜಿ ದಿವ್ಯ ಸಂದೇಶಗಳು. 20ನೇ ಪುಸ್ತಕ ಸತ್ಯಸಾಯಿ ಸಂದೇಶ. ಇಷ್ಟು ಚೆನ್ನಾಗಿದೆ. ನನಗೆ ಮೊನ್ನೆ ಒಂದು ಪುಟ್ಟ ಪುಸ್ತಕ ಸಿಕ್ತು, ಅದಕ್ಕಾಗಿ ನಾವು ಪುಸ್ತಕವನ್ನು ಮಾಡಿದ್ವಿ. ಇದನ್ನು ನೀವೇ ಬಂಗಾರು ನೀಕೆಂದಕ್ಕೂ ಬಂಗಾರು ಅಂತಾರೆ. ಅಂದರೆ ದೇವಾಲಯಗಳಿಗೆ ಹೋಗಿ ದೇವರನ್ನು ನೋಡಬೇಕು ಅಂತ ದೇವಾಲಯಕ್ಕೆ ಹೋದವರು ಕಣ್ಮುಚ್ಕೊಂಡು ಕೂಡ್ತಿರಲ್ಲ, ಅಲ್ಲಿ ನಿಂತಿರ್ತಿರಲ್ಲ. ಯಾಕೆ? ದೈವ ನೋಡಬೇಕಾಗಿರೋದು ಹೊರಗಡೆ ಅಲ್ಲ, ನಿಮ್ಮೊಳಗಡೆ. ಅದು ಚರ್ಮಚಕ್ಷುವಿನಿಂದಲ್ಲ, ಹೃದಯ ನೇತ್ರದಿಂದ ಅಂತೇಳಿ. ಪ್ರತಿ ವ್ಯಕ್ತಿಯೂ ಕೂಡ ದೈವ ಸ್ವರೂಪನೇ ಆಗಿದ್ದಾನೆ. ಆಮೇಲೆ ಯಾರನ್ನು ನಾವು ಪೂಜಿಸಬೇಕಾಗಿಲ್ಲ, ಯಾಕೆಂದರೆ ಯಾವ ದೇವಾಲಯಗಳಿಗೂ ಹೋಗಬೇಕಾಗಿಲ್ಲ. ಆತ್ಮವೇ ಸೂರ್ಯ, ಮನಸ್ಸೇ ಚಂದ್ರ. ನಾವು ನಡೆದಾಡುವ ದೇವಾಲಯಗಳು, ಅನಗತ್ಯವಾದ ಮಾತುಗಳು ಬೇಡ. ಭಗವದ್ಗೀತೆಯ ಒಂದು ಶ್ಲೋಕ, ಒಂದೇ ಒಂದು 700ರಲ್ಲಿ ಒಂದು ಶ್ಲೋಕ ನಿಮ್ಮ ಜೀವನದ ಆಚರಿಸಿಕೊಳ್ಳಿ ಸಾಕು ಅಂತೇಳಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅಂದರೆ ಪುಸ್ತಕ ಜ್ಞಾನ ನಿತ್ಯ ಜೀವನದ ಆಚರಣೆಗೆ ತರಬೇಕು. ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಆಚರಣೆಗೆ ತಂದಿದ್ದೀವಿ ಅನ್ನೋದೇ ಭಾಳ ಮುಖ್ಯ. ಆದರೆ ಇದನ್ನು ಎಲ್ಲರೂ ನಮ್ಮವರೇ, ನಾನು ಎಲ್ಲರವನೇ, ಇವೆಲ್ಲ ಸಾಯಿ ಅವರ ಸಂದೇಶಗಳನ್ನು ಪತ್ರಿಜಿ ಸರ್ ಅವರು ನಮಗೆ ಕೊಟ್ಟಿದ್ದಾರೆ. ಡೋಂಟ್ ವೇಸ್ಟ್ ಟೈಮ್. ನೋಡಿರಿ, ಸಮಯ ಎಷ್ಟು ಮುಖ್ಯ. ಯಾಕೆಂದರೆ ಟೈಮ್ ಈಸ್ ಗಾಡ್. ಕಾಲ ಭಗವತ್ ಸ್ವರೂಪ. ಕಾಲ ಭಗವತ್ ಸ್ವರೂಪ. ಕಾಲ ವ್ಯರ್ಥ ಮಾಡಿದರೆ ಜೀವನವೇ ವ್ಯರ್ಥಗೊಳಿಸಿಕೊಂಡಂತೆ. ಡೋಂಟ್ ವೇಸ್ಟ್ ಫುಡ್, ಡೋಂಟ್ ವೇಸ್ಟ್ ಮನಿ, ಡೋಂಟ್ ವೇಸ್ಟ್ ಎನರ್ಜಿ. ನಿಮ್ಮೊಳಗೆ ದೈವತ್ವವನ್ನು ಪ್ರತಿ ಕ್ಷಣದಲ್ಲಿ ಕಾಣಿರಿ ಅನ್ನೋದೇ ಸತ್ಯಸಾಯಿ ಸಂದೇಶಗಳನ್ನು ಪತ್ರಿಜಿ ಸರ್ ಅವರು ನಮಗೆ ಕೊಟ್ಟಿದ್ದಾರೆ. ನಂತರ 21ನೇ ಪುಸ್ತಕ ಸಾಕ್ರೆಟಿಸ್. ಸಾಕ್ರೆಟಿಸ್ ಇದು ಭಾಳ ತಮಗೆ ಗೊತ್ತಿರುವಂಥದ್ದು. ಏನು ಅಂದರೆ ಗ್ರೀಕ್ನ ಮಹಾನ್ ತತ್ವಜ್ಞಾನಿ. ಧೀರೋದಾತ್ತ ಜೀವನ ಎಲ್ಲರೂ ಮಾಡ್ತಾರೆ, ಆದರೆ ಧೀರೋದಾತ್ತ ಮರಣವನ್ನು ಮಾಡಿದವರು ಅಂದರೆ ಸಾಕ್ರೆಟಿಸ್. ಆ ಸಾಕ್ರೆಟಿಸ್ ಮಹಾನ್ ದಾರ್ಶನಿಕ. ಆತನ ಜೀವನ, ಆತನ ವ್ಯಕ್ತಿತ್ವ, ಅದ್ಭುತ ವಿಚಾರಧಾರೆಗಳನ್ನು ಒಳಗೊಂಡಿರುವ ಪುಸ್ತಕವೇ ಸಾಕ್ರೆಟಿಸ್. ಆತನ ನಿಮಗೆ ಗೊತ್ತಿರಲಿ, ಇವತ್ತಿನವರೆಗೂ ಇಂದಿಗೂ ಸಾಕ್ರೆಟಿಸ್ ನಮ್ಮ ಜೊತೆ ಇದ್ದಾರೆ ಅಂದರೆ ಅದಕ್ಕೆ ಕಾರಣ, ಏಕೈಕ ಕಾರಣ ಪುರುಷ ಅಂದರೆ ಆತನ ಶಿಷ್ಯ ಪ್ಲೇಟೋ. ಒಬ್ಬ ಶಿಷ್ಯ ಸಾಕ್ರೆಟಿಸ್ನನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ ಅಂದರೆ ಲಕ್ಷಾಂತರ ಶಿಷ್ಯರು ನಾವಿದ್ದೀವಿ. ಪತ್ರಿಜಿ ಅವರಿಗೆ ನಮ್ಮ ಜ್ಞಾನ ಎಲ್ಲಿವರೆಗೂ ಹೋಗುತ್ತೆ ಈ ಭೂಮಿಯ ಮೇಲೆ ಆಲೋಚಿಸಿ, ಎಲ್ಲಿವರೆಗೂ ಮುಟ್ಟೈತೆ. ಅದಕ್ಕೆ ನಾವು ಈ ಭೂಮಿಯನ್ನು ಕಡ್ಡಾಯವಾಗಿ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್ ಮಾಡಿಯೇ ತೀರುತ್ತೇವೆ. ಇದು ಒಬ್ಬ ಪ್ಲೇಟೋನಿಂದ ಇಷ್ಟು ಕೆಲಸ ಆಗಿದೆ. ಸಾಕ್ರೆಟಿಸ್ ಇಲ್ಲಿವರೆಗೆ ಬಂದಾಗ ನಾವು ಇಷ್ಟು ಶಿಷ್ಯರಿದ್ದೀವಿ. ಆದ್ದರಿಂದ ಪ್ಲೇಟೋನ ರಿಪಬ್ಲಿಕ್, ಸಿಂಪೋಜಿಯಂ, ಅಪಾಲಜಿ, ಕ್ರೀಟೋ ಈ ರೀತಿ ಪುಸ್ತಕಗಳು ಸಂಪೂರ್ಣವಾಗಿ ಪತ್ರಿಜಿ ಸರ್ ನಿಜವಾಗ್ಲೂ ಈ ಒಂದು ಸಾಕ್ರೆಟಿಸ್ ಪುಸ್ತಕ ಯಾಕೆ ಬರೆದು ನನಗೆ ಭಾಳ ಕುತೂಹಲ ಇತ್ತು. ನಾನೇ ತಗೊಂಡದು ಅನುವಾದ ಮಾಡಿರುವಂಥದ್ದು. ಅಥೆನ್ಸ್ನಲ್ಲಿ ಅವರಿಗೆ ಮರಣದಂಡನೆ ಶಿಕ್ಷೆ ಆದಾಗ ಕೂಡ ಆ ಒಂದು ವಿಷದ ಬಟ್ಟಲನ್ನು ಕೂಡ ಭಾಳ ಪ್ರೀತಿಯಿಂದ ಸ್ವೀಕರಿಸಿ ಅದನ್ನು ಮರಣವನ್ನು ಹೇಗೆ ಒಂದು ಅನುಭವಿಸಿದ್ರು ಅನ್ನೋದನ್ನ ಪುಸ್ತಕ ಓದಿನೇ ನಾವು ತಿಳ್ಕೋಬೇಕು. ಮರಣವನ್ನು, ಆ ವಿಷಯವನ್ನು ಹೇಗೆ ಸ್ವೀಕರಿಸಿದರು ಮತ್ತು ಅದು ತುಂಬ ಆಶ್ಚರ್ಯಕರ ಮತ್ತು ರೋಮಾಂಚನಕರ ವಿಷಯ. ಅದು ಮರಣ ನಂತರ ಜೀವನದ ಬಗ್ಗೆ ಕೂಡ ಸಾಕ್ರೆಟಿಸ್ಗಿರುವ ನಂಬಿಕೆಗಳು ಹೇಳಿದ್ದಾರೆ. ಮುಖ್ಯವಾಗಿ ಈ ಕೃತಿಯಿಂದ ನಾವೇನು ತಿಳ್ಕೋಬೇಕು ಅಂದರೆ ಪತ್ರಿಜಿ ಸರ್ ಅವರ ಒಂದು ಆಶಯ ಏನಾಗಿತ್ತು ಅಂದರೆ ಆಳುವವರೆಲ್ಲ ಆತ್ಮಜ್ಞಾನಿಗಳಾಗಬೇಕು. ಅಂದರೆ ರಾಜಕಾರಣಿಗಳೆಲ್ಲ ಇಲ್ಲ, ಆತ್ಮಜ್ಞಾನಿಗಳೇ ಆಳುವವರಾಗಬೇಕು. ಆದ್ದರಿಂದ ನಮ್ಮದು ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಅನ್ನೋದು ಕೂಡ ಹುಟ್ಟುಕೊಂಡಿತ್ತು. ಆದರೆ ನಮ್ಮ ಕನಸು ಈಗ ಸಾಕಾರವಾಗಿದೆ. ನಮ್ಮ ಕನಸು ಮೀನ್ಸ್ ಪತ್ರಿಜಿ ಕನಸು, ನಮ್ಮ ಕನಸು ಏನು ಅಂದರೆ ಈಗಾಗಲೇ ಆಳುವವರು ಯೋಗಿಗಳೇ ಆಗಿದ್ದಾರೆ. ಮೋದಿಜಿಯವರು ಅಧಿಕಾರಕ್ಕೆ ಬರುವ ಮೂಲಕ ಒಬ್ಬ ಆತ್ಮಜ್ಞಾನಿ ಆಡಳಿತವನ್ನು ಮಾಡ್ತಾ ಇದ್ದಾನೆ, ಒಬ್ಬ ಸಸ್ಯಾಹಾರಿ ಆತ್ಮಜ್ಞಾನಿ. ಅಷ್ಟೇ ಅಲ್ಲ, ಈ ದೇಶದ ಪ್ರಧಾನಿಯಾಗಿರುವಂತಹ ದ್ರೌಪದಿ ಮುರ್ಮು ಅವರು ಕೂಡ ಆತ್ಮಜ್ಞಾನಿ ಹಾಗೂ ಸಸ್ಯಾಹಾರಿ. ಮತ್ತು ರಾಷ್ಟ್ರಪತಿ ಭವನದಲ್ಲಿ ಮೊದಲ ಬಾರಿಗೆ ಮಾಂಸಾಹಾರ ಅಡಿಗೆ ಮಾಡುವುದನ್ನು ನಿಷೇಧ ಮಾಡಿದಂಥ, ಆದೇಶ ಮಾಡಿದಂಥ ಮೊದಲ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಾಗಿದ್ದಾರೆ. ಆ ಮೂಲಕ ಆಳುವವರೆಲ್ಲ ಆತ್ಮಜ್ಞಾನಿಗಳಾಗ್ತಾ ಇದ್ದಾರೆ ಮತ್ತು ಆ ಮೂಲಕ ಹೆಚ್ಚು ಹೆಚ್ಚು ಇಡೀ ಜಗತ್ತು, ಇಡೀ ಭೂಮಂಡಲ ಆಧ್ಯಾತ್ಮಿಕಮಯವಾಗುತ್ತೆ ಅಂತ ಹೇಳ್ತಾ, ಇನ್ನು ಕೊನೆ ನನಗೆ 22ನೇ ಪುಸ್ತಕ, ನಾನು ಪರಿಚಯಿಸುತ್ತಿರುವ 22ನೇ ಪುಸ್ತಕ ಗೌತಮ ಬುದ್ಧ. ಗೌತಮ ಬುದ್ಧ ಅಂದ್ರೆ ಆಯಿತು, ಬುದ್ಧತ್ವಕ್ಕೆ ಈ ಭೂಮಂಡಲದಲ್ಲಿ ಜನಿಸಿದ ಉತ್ತಮರಲ್ಲಿ ಉತ್ತಮ, ಪುರುಷೋತ್ತಮರಲ್ಲಿ ಪುರುಷೋತ್ತಮ ಅಂದರೆ ಅದು ಗೌತಮ ಬುದ್ಧ ಅಂತ ಹೇಳ್ತಾರೆ ಪತ್ರಿಜಿ. ಆಮೇಲೆ ಹೇಳ್ತಾರೆ ಆತನ ಜ್ಞಾನೋದಯ, ಆರ್ಯ ಸತ್ಯಗಳು, ಬ್ರಹ್ಮ ವಿಹಾರಗಳು, ಅಷ್ಟಾಂಗ ಮಾರ್ಗಗಳು ಮತ್ತು ಆನಾಪಾನಿ ಧ್ಯಾನ ಮತ್ತು ಬುದ್ಧತ್ವ, ಕರ್ಮ ಸಿದ್ಧಾಂತ, ಪುನರ್ಜನ್ಮ ಸಿದ್ಧಾಂತ, ಈ ಎಲ್ಲವುಗಳ ಬಗ್ಗೆ ಸರಳವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಗೌತಮ ಬುದ್ಧ ಪುಸ್ತಕವನ್ನು ಓದಬೇಕು. ಇದಾದ ನಂತರ ಅಪ್ಪೋ ದೀಪೋ ಭವ. ನಮಗೆ ಗೊತ್ತು, ಅಪ್ಪೋ ದೀಪೋ ಭವ ಅಂದರೆ ಬಿ ಎ ಲೈಟ್ ಆನ್ ಟು ಯುವರ್ ಸೆಲ್ಫ್, ನಿನಗೆ ನೀನೇ ಬೆಳಕಾಗು. ಇದೊಂದು ಮಹಾವಾಕ್ಯ. ನಿಮಗೆ ಗೊತ್ತು, ನಮ್ಮ ಹತ್ತಿರದ ಬಂಧು, ಬುದ್ಧನ
ಹತ್ತಿರದ ಬಂಧು ಯಾರು ಅಂದರೆ ಆತನ ಸೇವಕ, ಆತನ ಶಿಷ್ಯ, ಪರಮ ಶಿಷ್ಯ ಆನಂದ. ಬುದ್ಧ ಇರೋವರೆಗೂ ಆತ ಎನ್ಲೈಟ್ ಆಗಲೇ ಇಲ್ಲ, ಜ್ಞಾನೋದಯ ಹೊಂದಲೇ ಇಲ್ಲ. ಯಾಕೆಂದರೆ ಅದು ಅಲ್ಲಿ ಮಮಕಾರ ಇತ್ತು. ಆದ್ದರಿಂದ ಆನಂದನಿಗೆ ಕೊಟ್ಟ ಕೊನೆಯ ಸಂದೇಶ ನಮಗೂ ಆಗಿದೆ. ಅದು ಬಿ ಎ ಲೈಟ್ ಅಂಟು ಯುವರ್ ಸೆಲ್ಫ್, ಅಪ್ಪೋ ದೀಪೋ ಭವ. ಇದನ್ನು ಪತ್ರಿಜಿಯವರು ಇತರೆ ಧರ್ಮ ಗ್ರಂಥಗಳ ವಾಕ್ಯಗಳಿಗೆ ಹೋಲಿಕೆ ಮಾಡಿ ಹೇಳ್ತಾರೆ. ಹೆಂಗೆ ಅಂದರೆ, ಈ ಭಗವದ್ಗೀತೆಯಲ್ಲಿ ಕೂಡ ನಿನ್ನನ್ನು ನೀನೇ ಉದ್ಧರಿಸಿಕೊಂತಿದೆಯಲ್ಲ, ಉದ್ಧರಿದ, ಅದು ಕೂಡ ಇದಕ್ಕೆ ಸಮಾನವಾದ ವಾಕ್ಯ. ಮುಂದುವರೆದು ಹೇಳ್ತಾರೆ, ಭಾರತದ ಪ್ರಜಾಪ್ರಭುತ್ವಕ್ಕೆ ಸತ್ಯಮೇವ ಜಯತೆ ಅನ್ನೋ ಲಾಂಛನ ಹೇಗೆ ವಾಕ್ಯವೋ, ರಾಮಕೃಷ್ಣ ಮಿಷನ್ ಆತ್ಮನೋ ಮೋಕ್ಷಾರ್ಥ ಜಗತ್ ಹಿತಾಯ ಚ ಎಂದು ಧ್ಯೇಯವಾಕ್ಯದೊಂದಿಗೆ ಹೇಗೆ ಇದೆಯೋ ಹಾಗೆ PSSM ಲಾಂಛನದ ಧ್ಯೇಯವಾಕ್ಯ ಅಪ್ಪೋ ದೀಪೋ ಭವ ಅಂತ ಸ್ಥಿರಪಡಿಸಲಾಗಿದೆ. ಇದೊಂದು ಅಮೂಲ್ಯವಾದ ಸೂತ್ರ. ಇನ್ನು ನಾನು ಪರಿಚಯಿಸುತ್ತಿರುವ ಕೊನೆಯ ಪುಸ್ತಕ ಪಿರಮಿಡ್ ಸತ್ಯವಾಕ್ಯಗಳು. 3 ಕ್ಷೇತ್ರಗಳಲ್ಲಿ, ಯಾವುದು ಭಾವನಾ ಕ್ಷೇತ್ರ, ವಾಕ್ಕ್ಷೇತ್ರ ಹಾಗೂ ಕಾರ್ಯಕ್ಷೇತ್ರಗಳಲ್ಲಿ ನಾವು ಪರಿಶುದ್ಧರಾಗಬೇಕು. ಅಂದಾಗ ನಮ್ಮ ಜೀವನದಲ್ಲಿ ಆನಂದ ಹೊಂದುತ್ತೇವೆ ಅಂತ ಹೇಳ್ತಾ, ಪಿರಮಿಡ್ ಮಾಸ್ಟರ್ಗಳೆಲ್ಲರೂ ಸತ್ಯವಾಕು ಪರಿಪಾಲಕರೇ ಆಗಿದ್ದಾರೆ. ಆದ್ದರಿಂದ ಪತ್ರಿಜಿ ಸರ್ ಅವರು ಪದೇ ಪದೇ ಹೇಳ್ತಾ ಇದ್ರು, ರಾಂಪ ಪುಸ್ತಕ ಓದ್ರಿ, ಸ್ವಾಮಿರಾಮ ಓದ್ರಿ, ಓಶೋ ಓದ್ರಿ, ಲಿಂಡಾ ಗುಡ್ಮೆನ್ ಓದ್ರಿ. ನಾನು ಹೇಳ್ತೀನಿ, ದಯವಿಟ್ಟು ಅವ್ರು ಯಾರು ಅಂತ ನಮಗಂತೂ ಲಿಂಡಾ ಗುಡ್ಮೆನ್, ಕಾರ್ಲಸ್ ಕ್ಯಾಸ್ಟನ್ ಅವ್ರು ಅವರೆಲ್ಲ ಹೆಸರು ಗೊತ್ತೇ ಇರಲಿಲ್ಲ, ಬಾರ್ಬರಾ ಮಾರ್ಷನಕ್ ಅವ್ರು ಯಾರು. ಆದರೆ ನಾನು ಹೇಳ್ತೀನಿ, ಪತ್ರಿಜಿ ಸರ್ ಅವ್ರ ಪುಸ್ತಕ ಓದ್ರಿ, ಅವರೆಲ್ಲರನ್ನೂ ಓದಿದಂತೆಯೇ ಸರಿ. ಅವರೆಲ್ಲರನ್ನ ಓದಿ ಮಿಕ್ಸಿಗೆ ಹಾಕಿರೋದೇ ಪತ್ರಿಜಿ ಸರ ಪುಸ್ತಕಗಳು, ಅವುಗಳನ್ನೇ ಓದೋಣ. ಆದ್ದರಿಂದ ಪ್ರತಿಯೊಂದು ಪುಸ್ತಕ, ಪತ್ರಿಜಿ ಸರ್ ಅವ್ರ ಪುಸ್ತಕವನ್ನು ಓದುವಷ್ಟು, ನಮಗೆ ಎಲ್ಲರ ಪುಸ್ತಕ ಓದುವಷ್ಟು ಪುರುಸತ್ತಿಲ್ಲ. ಆದರೆ ಈ ಪತ್ರಿಜಿ ಸರ್ ಅವರ ಪುಸ್ತಕ ಓದಿದರೆ 1,00,000 ಪುಸ್ತಕಗಳು ಓದಿದ್ರೋಕ್ಕೆ ಸಮಾನವಾಗುತ್ತೆ. ಮತ್ತು ಯಾವ ಕಾರಣಗಳು ಬೇಕಿಲ್ಲ, ಅವು ತುಂಬ ಸುಲಭವಾಗಿದ್ದಾವೆ. ಪತ್ರಿಜಿ ಸರ್ ಅವ್ರ ಪುಸ್ತಕ ಓದಿಸ್ಕೊಂಡು ಹೋಗ್ತವೆ. ಆಮೇಲೆ ಒಂದು ಬಾರಿ ಓದುವಂಥದ್ದಲ್ಲ, ಪದೇ ಪದೇ ಓದಬೇಕಾಗಿರೋದು ಆ ಪುಸ್ತಕಗಳು. ನಿಮಗೆ ಗೊತ್ತು, ಸ್ಟೀವ್ ಜಾಬ್ ಅಂತೇಳಿ ಆ್ಯಪಲ್ ಕಂಪನಿಯ ಒಂದು CEO ತನ್ನ ಜೀವಮಾನದಲ್ಲಿ ಯೋಗಿ ಆತ್ಮಕಥೆ ಅನ್ನೋ ಪುಸ್ತಕವನ್ನು ಪ್ರತಿ ವರ್ಷ ಓದ್ತಿದ್ದಂತೆ 40 ಬಾರಿ ಓದಿದ್ದಾನೆ ಆತ ಪುಸ್ತಕ. ಆತನಿಗೇನಾದರೂ ಪತ್ರಿಜಿ ಸರ್ ಅವ್ರ ಪುಸ್ತಕ ಸಿಕ್ಕಿದ್ರೆ ಖಂಡಿತ ಅದನ್ನು ಕೂಡ ಸ್ಟೀವ್ ಜಾಬ್ ಇದನ್ನೇ ಮಾಡ್ತಾ ಇದ್ರು. ಆದ್ದರಿಂದ ಪುಸ್ತಕಗಳು ಒಂದು ಬಾರಿ ಓದಿದಾಗ ಸ್ವಲ್ಪ ಅರ್ಥ ಆಗ್ತವೆ, ಮತ್ತೆ ಮತ್ತೆ ಓದಿದಾಗ ಇನ್ನಷ್ಟು ಮತ್ತಷ್ಟು ನಮಗೆ ಅರ್ಥ ಆಗ್ತವೆ. ಈ ಪುಸ್ತಕಗಳು ಓದದೇ ಇದ್ದರೆ, ನಿಮಗೆ ಹೇಳ್ತಾ ಇದ್ದೀನಿ, ಸರಿಯಾಗಿ ಗಮನಿಸ್ರಿ, ಪುಸ್ತಕಗಳು ಓದದೇ ಇದ್ದರೆ ಪತ್ರಿಜಿ ಸರ್ ಅವರಿಗಾಗಲಿ, ಪುಸ್ತಕ ಮಾರಾಟಗಾರರಿಗಾಗಲಿ, ಅನುವಾದಕರಿಗಾಗಲಿ ನಷ್ಟವಿಲ್ಲ. ನಷ್ಟ ಯಾರಿಗೆ ಎಂಬುದನ್ನು ಒಮ್ಮೆ ಆಲೋಚನೆ ಮಾಡಿ ನೋಡಿ. ಆಮೇಲೆ ಈ ಪುಸ್ತಕಗಳು ನಮ್ಮ ಸ್ನೇಹಿತರು, ಯಾವಾಗಲೂ ಅವ್ರು ನಮ್ಮ ಜೊತೆ ಇರಬೇಕು. ಪುಸ್ತಕಂ ಹಸ್ತಭೂಷಣಂ ಅಂತೇಳಿ ಪತ್ರಿಜಿ ಸರ್ ಅವರ ಪುಸ್ತಕಗಳನ್ನು ಹೋಗುವಾಗ ದಯವಿಟ್ಟು ನಿಮಗಷ್ಟೇ ತೊಗೊಂಡೋಗಬೇಡಿ, ನಿಮ್ಮ ಸ್ನೇಹಿತರಿಗೂ ನಿಮ್ಮ ಬಂಧುಗಳಿಗೂ ಗಿಫ್ಟ್ ರೂಪದಲ್ಲಿ ಕೊಡೋದಕ್ಕೆ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಿ. ಆಮೇಲೆ ಈ ಪುಸ್ತಕಗಳು, ನನ್ನ ಮಾತು ಮುಗಿಸೋದಕ್ಕಿಂತ ಮುಂಚೆ, ಈ ಪುಸ್ತಕಗಳು ಎಲ್ಲಿ ದೊರೆಯುತ್ತವೆ ಅನ್ನೋ ಒಂದು ಸಣ್ಣ ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲೇ PMC ಆನ್ಲೈನ್ ಸ್ಟೋರ್ ಇದೆ, ಆಫ್ಲೈನ್ ಕೂಡ ಇಟ್ಟಿದ್ದಾರೆ, ಬುಕ್ ಸ್ಪೇಸ್ ಇದೆ, ಮತ್ತು ನಿರ್ವಾಣ ಪುಸ್ತಕಾಲಯ ಕೂಡ ಇದೆ. ಆ ನಿರ್ವಾಣ ಪುಸ್ತಕಾಲಯ ಯಾವಾಗಲೂ ಪತ್ರಿಜಿ ಸರ್ ಅವರ ಪುಸ್ತಕಗಳ ಸೇವೆಗಾಗಿಯೇ ಸದಾ ಸಿದ್ಧ. ನಿಮಗೆ ರಿಯಾಯಿತಿ ದರದಲ್ಲಿ, ಈ ಬುದ್ಧ ಪೂರ್ಣಿಮೆ ನಿಮಿತ್ತ ರಿಯಾಯಿತಿ ದರದಲ್ಲಿ ಕೂಡ ಕೊಡ್ತಾರೆ. ತನ್ನನ್ನು ನೇಣುಗಂಬಕ್ಕೆ ಏರಿಸುವವರೆಗೂ ಪುಸ್ತಕಗಳನ್ನು ಓದ್ತಾ ಇದ್ದಂತೆ ಭಗತ್ ಸಿಂಗ್. ದಯವಿಟ್ಟು ನಮ್ಗೆ ಅಂಥ ಪರಿಸ್ಥಿತಿ ಏನಿಲ್ಲ. ದಯವಿಟ್ಟು ಅವೆಲ್ಲ ಪುಸ್ತಕಗಳು ಹೇಗಿದ್ದಾವೆ ಅಂದರೆ, ಪತ್ರಿಜಿ ಸರ್ ಅವರ ಪುಸ್ತಕಗಳು ಸುಲಿದ ಬಾಳೆ ಹಣ್ಣಿನಂತೆ, ಕಳೆದ ಶಿಗುರಿನ ಕಬ್ಬಿನಂತೆ, ಅಳಿದ ಉಷ್ಣದ ಹಾಲಿನಂತೆ ಅಷ್ಟು ಸುಲಭವಾಗಿ ನಮ್ಮನ್ನು ಓದಿಸ್ಕೊಂಡು ಹೋಗ್ತವೆ. ಮುಂದೆ ಖರೀದಿಸ್ತೀನಿ, ಈಗ ದುಡ್ಡಿಲ್ಲ, ಓದೋಕ್ಕಾಗಂಗಿಲ್ಲ, ಯಾವ ನೆಪಗಳು ಯಾವ ಕಾರಣಗಳು ಹೇಳಬೇಡಿ. ದಯವಿಟ್ಟು ಅಷ್ಟು 48 ಪುಸ್ತಕಗಳಲ್ಲಿ ನಿಮ್ಗೆ ಕೊಂಡುಕೊಳ್ಳೋಕ್ಕಾಗದಿದ್ದರೆ ಎಷ್ಟಾದರೂ ತೆಗೆದುಕೊಂಡು ಹೋಗಿ, ಮನೆಯಲ್ಲಿದ್ದರೆ ನಾವು ಯಾವಾಗ ಬೇಕಾದರೂ ಓದ್ಬೋದು ಅಂತ ಹೇಳ್ತಾ, ನೀವು ಓದದೇ ಇದ್ದರೆ ಓದುವವರಿಗೆ ಓದಿಸಿ, ಅವಾಗ ನಿಜವಾಗ್ಲೂ ಜನ್ಮ ಸಾರ್ಥಕ ಆಗುತ್ತೆ. ಇದೆಲ್ಲದರ ಜೊತೆ ಮುಖ್ಯವಾಗಿ ಇನ್ನೊಂದು ಪುಸ್ತಕ ಓದಬೇಕು, ಅದೇ ಧ್ಯಾನ ಕಸ್ತೂರಿ. ಯಾಕಂದರೆ ಪತ್ರಿಜಿಯವರ ಕನಸಿನ ಕೂಸು, ಮತ್ತು ಇದು ಪತ್ರಿಜಿಯವರ ಸಂದೇಶಗಳನ್ನೇ ತಲುಪಿಸೋದಕ್ಕಾಗಿ ಹುಟ್ಟಿಕೊಂಡ 25 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಧ್ಯಾನ ಕಸ್ತೂರಿಯನ್ನು ಕೂಡ ಚಂದದಾರರಾಗಿ ಓದಿಸ್ರಿ. ಅವಕಾಶಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಇಡ್ತಿದ್ದೀನಿ. ಧನ್ಯವಾದಗಳು. PMCನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ? ಫೋನ್ ತಗೊಳ್ಳಿ, ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ನಿಮಗೆ ಅದು ಫ್ರೀ, ಆದರೆ ನಮಗೆ ಇನ್ನಷ್ಟು ಒಳ್ಳೆ ಕೆಲಸ ಮಾಡಲು ಅದು ತುಂಬ ಪ್ರೋತ್ಸಾಹ ನೀಡುತ್ತೆ.